ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ಬಾಧಯೇತ್. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪುರತೋ ಮಧುರಸ್ವರೈರ್ವದದ್ಭಿಃ ಸಕೃತಾಃ ಕರ್ಣಸುಖಾ ಮುಕುಂದಗಾಥಾಃ ಧೃತಪಂಕಜ ಬೀಜಚಕ್ರ ಚಿಹ್ನೈಃ ಕೃತನೃತ್ಯೈಶ್ಚತುರೈರ್ನಿಷೇವ್ಯಮಾಣಂ. ಸ್ವಸ್ತಿ ಅಸ್ತು. 13ನೇ ಸರ್ಗದಲ್ಲಿ ಆಚಾರ್ಯರಿಗೆ ಹಾಗೂ ಜಯಸಿಂಹರಾಜನಿಗೆ ಭೇಟಿಯಾಗ್ತಾ ಇದೆ. ಕಾಸರಗೋಡಿನ ರಾಜ, ಕಬೇನಾಡು ಸಿಂಹ ಅಂತ ಕರೆಸಿಕೊಂಡಿರುವ ಜಯಸಿಂಹನು ಆಚಾರ್ಯರನ್ನ ಭೇಟಿಯಾಗಬೇಕು ಅಂತ ಬಂದಿದ್ದಾನೆ. ವಿಷ್ಣುಮಂಗಲ ದೇವಾಲಯ ಕಾಸರಗೋಡಿನ ಹತ್ತಿರದಲ್ಲಿರುವುದು. ಆ ದೇವಾಲಯಕ್ಕೆ ಆಚಾರ್ಯರು ಮುಂದೆ ಹೊರಟಿದ್ರೆ ಇವನು ಅವರ ಹಿಂದೆ ಹಿಂದೆ ನಡ್ಕೊಂಡು ಕೈ ಜೋಡಿಸಿಕೊಂಡು ಬರ್ತಾ ಇದ್ದಂತೆ. ಆ ರಾಜನಲ್ಲಿ ಇರುವಂತಹ ವಿನಯವನ್ನ ನಾರಾಯಣ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅವನು ವಿನಯದಿಂದಲಿ ಭಕ್ತಿಭಾವದಿ ಜನಪತಿ ಯುಜಯ ಸಿಂಹರಾಜನು ಮುನಿಯ ಮಧ್ವನ ಬೆಂಬಿಡದೆ ಬರುತ್ತಿದ್ದನ ವರುಳನು. ಅನತಿ ದೂರದಿ ರಾಜಿಸುವ ಸದ್ವಿನುತ ವಿಷ್ಣು ಸುಮಂಗಳಾಲಯವು ಅನಿಮೇಷೇಶ್ವರ ಗುರುವು ಬಂದನು ರಾಜನೊಡಗೂಡಿ. ವಿನಯದಿಂದಲಿ ಭಕ್ತಿಭಾವದಿ, ಆ ವಿನಯ ಭಕ್ತಿಭಾವದಿಂದ ಎರಡೂ ಅಲ್ಲಿ ಶ್ಲೋಕದಲ್ಲಿ ಪಂಡಿತಾಚಾರ್ಯ ಹೇಳುವಾಗ ವಿನಯಾದ್ ಭಕ್ತಿ ರಸಾರ್ದ್ರ ಮಾನಸೇನ, ವಿನಯದಿಂದಲೂ ಭಕ್ತಿ ರಸಾರ್ದ್ರವಾದ ಮನಸ್ಸಿನಿಂದಲೂ ಬರ್ತಾ ಇದ್ದಾನೆ ಅಂತ ತಿಳಿಸಿದ್ದಾರೆ. ಎಡಕ್ಕೆ ಬಲಕ್ಕೆ ಪಾಡೆ ಕುಡಿಲ್ ಎನ್ನುವ ಎರಡು ಊರಿನ ಜನ ಎಲ್ಲ ಸೇರಿಕೊಂಡಿದ್ರಂತೆ. ಯಾತಕ್ಕಾಗಿ ಅಂದ್ರೆ
ನರದೇವ ದಿದೃಕ್ಷಯ ಸಮೇತ ಉಭಯ ಗ್ರಾಮ ಜನ, ಎರಡೂ ಊರಿನ ಜನರು ಸೇರಿದ್ದು ನಮ್ಮ ಊರಿಗೆ ರಾಜ ಬಂದಿದ್ದಾನೆ ನೋಡೋಣ ಅಂತ. ಆದರೆ ಆದದ್ದೇನು ಅಂದ್ರೆ ರಾಜನನ್ನ ನೋಡುವುದು ನಿಲ್ಲಿಸಿ ನರತ್ವೇನ ಅವತಾರ ಮಾಡಿದ ಪ್ರಾಣದೇವರನ್ನು ನೋಡ್ಲಿಕ್ಕೆ ಬಂದ್ರಂತೆ. ನರದೇವ ದಿದೃಕ್ಷಯ ಅಂತ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಮಾಡಿಬಿಡೋದು. ನರದೇವ ಅಂದ್ರೆ ಸಾಮಾನ್ಯವಾಗಿ ರಾಜ ಅಂತ ಅರ್ಥ. ರಾಜನನ್ನಲ್ಲ, ಭೂಮಿಯಲ್ಲಿ ನರಕುಲೆ ಅವತೀರ್ಣಸ್ಯ, ಮನುಷ್ಯರ ಮಧ್ಯದಲ್ಲಿ ಅವತಾರ ಮಾಡಿದ ದೇವ ಅಂದ್ರೆ ವಾಯುದೇವ, ಅವರನ್ನ ನೋಡುವುದಕ್ಕಾಗಿ ಬಂದಿದ್ರು. ಅಲ್ರಿ ಅವ್ರಿಗೇನು ಗೊತ್ತಿತ್ತೇನು ವಾಯುದೇವರು ಅಂತೇಳಿ ಜನರಿಗೆಲ್ಲ ಅಂದ್ರೆ ಬೇಡ, ಅವ್ರಿಗೆ ವಾಯುದೇವರು ಅಂತ ಗೊತ್ತಾಗೋದು ಬೇಡ. ಇವರು ಯಾರೋ ಒಬ್ಬ ದೇವತೆಗಳ ಸಮಾನರಾಗಿ ಇದ್ದಾರೆ, ದೇವತುಲ್ಯರಿವರು ಅಂತ ತಿಳಿದುಕೊಂಡು ಅವರನ್ನ ಕಾಣಬೇಕು ಅಂತ ಬಂದಿದ್ರಂತೆ. ಉಪಯಾಂತ ಮನಂತ ಮಾನಸಂ ತಂ ಮುಹುರೈಕ್ಷಂತ ಕುತೂಹಲಾಬ್ಧಿಮಗ್ನಾಹ. ಮತ್ತೆ ಮನುಜದೇವನ ಕಾಣಲುತ್ಸುಕ ಜನರು ಗ್ರಾಮದ್ವಯಗಳಿಂದಲಿ ವಿನಯ ಭಾವದಿ ಮಿಲಿತರಾಗಿ ಹರಿತರ ಜನ. ಮತ್ತೆ ಅನುಪಮನ ಸರ್ವಜ್ಞ ಗುರುವಿನ ಮನದಣಿಯು ಬಹುವಾರ ನೋಡಿಯು ಮುಳುಗಿದರು ತಣಿಯದಲೆ ಬಕ್ವಾಶ್ಚರ್ಯ ಜಲಧಿಯಳು. ಅನುಪಮನ ಸರ್ವಜ್ಞ ಗುರುವಿನ, ಅನುಪಮರಾದ ಸರ್ವಜ್ಞರಾದ ಆಚಾರ್ಯರ ಮನದಣಿಯು ಬಹುವಾರ ನೋಡಿಯು, ಮನಸ್ಸು ತುಂಬುವಷ್ಟು ಮನಸ್ಸು ದಣಿಯುವಷ್ಟು ನೋಡಿದರೂ ಕೂಡ ಇನ್ನೂ ಕೂಡ ಏನಾಗಿಲ್ಲ ಅಂತ ಕೇಳಿದ್ರೆ ಅವರಿಗೆ ಸಾಕಾಗ್ಲಿಲ್ವಂತೆ. ಇನ್ನೂ ನೋಡಬೇಕು ಅಂತ ಅನಿಸ್ಬೇಕಂತ. ಮುಣಿಗಿದರು ತಣಿಯದಲೆ ಬಕ್ವಾಶ್ಚರ್ಯ ಜಲಧಿಗಳು, ಆಶ್ಚರ್ಯ ಸಾಗರದಲ್ಲಿ ಮುಳುಗಿದ್ರಂತೆ. ಕುತೂಹಲಾಬ್ಧಿಮಗ್ನಾಹ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ಹಿಂದೆ ಬರ್ತಾ ಇದ್ರೆ ಅವರನ್ನ ಮುಂದ್ಗಡೆಗೆ ಸ್ವಾಗತ ಮಾಡುವುದಕ್ಕಾಗಿ ಮೆರವಣಿಗೆ ಮಾಡಿಸಿಕೊಂಡು ಕರೆದುಕೊಂಡು ಬರ್ತಾ ಇದ್ದಾರಂತೆ. ಹೇಗೆ ಬರ್ತಾ ಇದ್ರು ಅಂದ್ರೆ ನಿನ್ನೆ ಕೊನೆಯಲ್ಲಿ ಹೇಳಿದೆ, ಸುಕೃತಾಹ ಕರ್ಣಸುಖಾಹ ಮುಕುಂದ ಗಾಥಾಹ. ಆಚಾರ್ಯರೇ ರಚನೆ ಮಾಡಿರುವಂತಹ ದ್ವಾದಶ ಸ್ತೋತ್ರ ಮೊದಲಾದ ಗ್ರಂಥಗಳನ್ನ ಮುಂದಿರುವ ಸನ್ಯಾಸಿ ಶಿಷ್ಯರು, ಅದರ ಹಿಂದೆ ಇರುವಂತಹ ಗೃಹಸ್ಥ ಶಿಷ್ಯರು, ಅದರ ಹಿಂದೆ ಇರುವಂತಹ ಬ್ರಹ್ಮಚಾರಿ ಶಿಷ್ಯರು ಎಲ್ಲರೂ ಕೂಡಿ ಹಾಡ್ತಾ ಇದ್ರೆ ಅದು ಕೇಳುವುದಕ್ಕೆ ತುಂಬ ಇಂಪಾಗಿತ್ತಂತ. ಜೊತೆಗೆ ಅವರು ಹೇಗಿದ್ರು ಅಂತ ಕೇಳಿದ್ರೆ ಧೃತ ಪಂಕಜ ಬೀಜ ಚಕ್ರ ಚಿಹ್ನೈಹಿ, ಎಲ್ಲ ಶಂಖಚಕ್ರಾದಿ ಮುದ್ರೆಗಳನ್ನು ಧರಿಸಿದ್ರಲ್ಲ, ಹೇಳಿದೆ ನಾನು ಮೊನ್ನೆ ಹೇಳುವಾಗ. ಅದೆಲ್ಲ ದೇಹದ ಮೇಲೆ ಎದ್ದು ಕಾಣ್ತಾ ಇತ್ತಂತ. ಚತುರೈಹಿ ನಿಶವ್ಯಮಾನಂ ಬಂದ್ರು. ಇದರ ಹಿಂದ್ಗಡೆಗೆ ಮತ್ತೊಂದು ಕಥೆಯನ್ನು ಹೇಳ್ತಾರೆ. 26 ಇವತ್ತು ಪ್ರಾರಂಭ ಆಗಬೇಕಾದ ಶ್ಲೋಕ. ಅಲ್ಲೇನಾಯಿತು? ರಾಜ ಹೇಗಿದ್ದ ಅಂದ್ರೆ ಇವರೆಲ್ಲರ ಹಿಂದ್ಗಡೆಗೆ ಕೈ ಜೋಡಿಸಿಕೊಂಡು ನಿಂತಿದ್ದ ಅಂತ ನಿನ್ನೆ ಕೊನೆ ಅಂದ್ರೆ ಇವತ್ತು ಪ್ರಾರಂಭ. ಅದು ಕಲಿತಾಂಜಲಿನ ಸ್ಫುಟಾನೋ ಯಾತಂ ಜನಸಂಭಾದ ಸಹೇನ ಭೂಮಿ ಭರ್ತ್ರ ಕರುಣಾ ವಿಷಯಂ ಚಿಕೀರ್ಷುಣಾಸ್ವಂ ವ್ರಜತಾ ಕಿಂಕರತಾಮಕೈತವೇನ. ಕಲಿತಾಂಜಲಿನ ಸ್ಫುಟಾನು ಯಾತಂ, ಎರಡೂ ಕೈ ಜೋಡಿಸಿಬಿಟ್ಟಿದ್ದಂತೆ. ಹಿಂದೆ ಬರ್ತಿರುವಾಗ ಹೇಗೆ ಕಾಣ್ತಿದ್ದ ರಾಜ? ರಾಜ ಗಾಂಭೀರ್ಯದಿಂದ ಬರ್ತಾ ಇದ್ನ, ರಾಜಗಾಂಭೀರ್ಯ. ಕೆಲವರು ನಡೆಯೋದೇ ಹಂಗೆ ನಡೀತಿರ್ತಾರೆ, ಏನೂ ಇರೋದಿಲ್ಲ, ಛತ್ರ ಇಲ್ಲ, ಚಾಮರ ಇಲ್ಲ, ಏನೂ ಇಲ್ಲ, ಕೊನೆಗಿದ್ದ ಕಾಲಾಗಿನ್ನೂ ತಗೊಂಡು ಹೋಗ್ಬಿಟ್ಟಿರ್ತಾರೆ ಯಾರೋ ಪಾಪ. ಇಂಥವ್ರು ಯಾವ ಗಾಂಭೀರ್ಯದಿಂದ ನಡೀತಿರ್ತಾರೆ ಅಂದ್ರೆ ಭೂತಲದಲ್ಲಿ ಇವನೇ ರಾಜನೇನೋ ಅನ್ನೋ ಹಾಗೆ ನಡೀತಿರ್ತಾರೆ. ನಿಜವಾಗಿ ಜಯಸಿಂಹರಾಜ ಬರುವಾಗ ಎಷ್ಟು ವಿನೀತನಾಗಿದ್ದ ಅಂದ್ರೆ ಕಲಿತಾಂಜಲಿನ ಸ್ಫುಟಾನೋ ಯಾತಂ, ಕೈ ಜೋಡಿಸಿಕೊಂಡು ವಿನಮ್ರನಾಗಿ ಬರ್ತಾ ಇದ್ದಂತೆ. ಜನಸಂಭಾದ ಸಗೇನ ಭೂಮಿ ಭರ್ತ್ರ, ಈ ಆಜುಬಾಜು ನಿಂತಿದ್ರಲ್ಲ ಜನ ನೂಕ್ಲಿಕ್ಕತ್ತಿದ್ರಂತೆ ಅವಂಗ. ಎಡಕ್ಕೊಬ್ರು ಬಲಕ್ಕೊಬ್ರು ನೂಕ್ತಾ ಇದ್ರು ಕೂಡ ಏನು ಅನ್ಕೊಳ್ಳಿಲ್ವಂತೆ. ಏಯ್ ಏನೋ ರಾಜ ಹಿಂದುಡ್ತೀರಾ ಅನ್ನೋರು. ನಮ್ಮಲ್ಲಿ ನೋಡ್ಬೇಕ್ರಿ, ಬಸ್ನ್ಯಾಗ ಮಾರ್ಕೆಟ್ನ್ಯಾಗ ನೋಡ್ತಿರ್ಬೇಕ್ರಿ. ನಮ್ಮನ್ನು ಯಾರು ತೂಕ ಯಾಕೋ ಹೆಂಗ ಅನಿಸ್ತಂತ ಕೇಳ್ತೀವಿ ನಾವು. ಇಷ್ಟ ಇದ್ರೆ ಚಲೋ ರೀ, ಮನ್ಯಾಗ ಹೇಳಿ ಬಂದಿಲ್ಲ ಅಂತ ಕೇಳ್ತಿರ್ತೀವಿ ನಾವು ಮುಂದಿಂದು. ಅಂದ್ರೆ ಇವೇನು ಮುಗಿಸೇ ಬಿಡ್ತಾನಿನ್ನ ಅನ್ನೋ ಹಂಗ, ಇದು ಮುಗದೇ ಹೋಯ್ತು ಕಾರ್ಯಕ್ರಮ ಅನ್ನೋ ಹಂಗ. ಯಾರು ನಮ್ಮಂಥ ಅಲ್ಪರಿಗೆ ಬಸ್ಸಲ್ಲಿ ಹತ್ತಿದಾಗೋ ಮಾರ್ಕೆಟ್ನಲ್ಲಿ ಹೋದಾಗೋ ನೂಕು ನುಗ್ಗಲಾದ್ರೆ ಹಿಂದಿದ್ದವ್ರನ್ನ ಕೆಕ್ಕಣ್ಣಿನಿಂದ ನೋಡ್ತಿರ್ತೀವಿ. ಆ ರಾಜ ಕಬೇನಾಡಿನ ದೊರೆ ಅವನು ಆಚಾರ್ಯ ಹಿಂದೆ ಬರ್ತಿರುವಾಗ
ಸಿಟ್ಟು ಮಾಡಿಕೊಳ್ಳಿಲ್ಲ. ಜನ ನುಗ್ಗಿದ್ರೆ ಅದನ್ನು ಸಹನ ಮಾಡಿಕೊಂಡು ಬಂದಂತೆ. ಜನ ಸಂವಾದ ಬಗೆನ ಸಹೇನ ಭೂಮಿ ಭರ್ತ್ರ. ಯಾಕೆ? ಕರುಣಾ ವಿಷಯಂ ಚಿಕೀರ್ಷುಣಾಸ್ವಂ ರಜತಾ ಕಿಂಕರತಾ ಮಕೈತವೇನ. ಅಕೈತವ, ಮೋಸ ಇಲ್ಲದೆ ನಿರ್ವಂಚನೆಯಿಂದ ನಾನು ಆಚಾರ್ಯರ ದಾಸ, ನಾನು ಆನಂದ ತೀರ್ಥರ ಕರುಣೆಗೆ ಪಾತ್ರನಾಗಬೇಕು. ಅಕೈತವೇನ, ನಾನು ಎಂದೆಂದು ಮೋಸ ಮಾಡಬಾರದು ಯಾರಿಗೂ ಕೂಡ. ಕರುಣಾ ವಿಷಯಂ, ಆಚಾರ್ಯರ ಕರುಣೆಗೆ ಪಾತ್ರನಾಗಬೇಕು ಅನ್ನುವುದಕ್ಕಾಗಿ ನಿರ್ವಂಚನೆಯಿಂದ ಯಾರು ತೂಗಿದ್ರು ದೂಗಿಸ್ಕೊಂಡು ಬಂದಂತೆ. ಕೆಲವರು ಟೊಪಿಗೆ ಹಾಕೊಳ್ಳೋದ್ ಸಲುವಾಗಿ ಮಾಡ್ತಿರ್ತಾರೆ, ಇನ್ನೊಬ್ಬರಿಗೆ ಟೊಪಿಗೆ ಹಾಕಬೇಕು ಅಂತ ಹೇಳಿ. ತಮಗೆ ನೋವಾದರೂ ಸತ್ಯಕ್ಕೆ ಸುಮ್ಮನೆ ಕೂತಿರ್ತಾರೆ, ನಕ್ಕೋತ್ ಹಲ್ಕಿಸ್ಕೊಂಡು. ಯಾಕೆ ಅಂದ್ರೆ ವಂಚನೆ ಮಾಡಬೇಕು ಅಂತ. ಪಂಡಿತಾಚಾರ್ಯ ಇನ್ಯಾವ ಶಬ್ದ ಹೇಳದೆ ಇದ್ರು ಕೊನೆಗೊಂದು ಮಾತು ಹೇಳಿದ್ರು, ಅಕೈತವೇನ. ಜಯಸಿಂಹರಾಜನಲ್ಲಿ ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ. ಅವನಿಗೆ ನಾನು ಗುರುಗಳ ಇದಕ್ಕೆ ಪಾತ್ರನಾಗಬೇಕು, ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತ ತಿಳಿದುಕೊಂಡು ಅಷ್ಟು ವಿನೀತನಾಗಿ ಬರ್ತಾ ಇದ್ದಂತ. ಮುಂದೆ 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 ಮಧ್ವಾಚಾರ್ಯರು, ಆನಂದ ತೀರ್ಥರು, ಹಿಂದೆ ಬರ್ತಾ ಇದ್ದದ್ದು ಜಯಸಿಂಹ ರಾಜ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೇಗಿತ್ತು ಅದು ಬರೋದು, ಇವ್ರು ಮುಂದೆ ಹೋಗೋದು ಅಂತ ಕೇಳಿದ್ರೆ ಅವನಿಗೆ ಒಂದು ವಿಶ್ವಾಸ ಇರಬೇಕು. ಪ್ರಾಯ ಜಯಸಿಂಹರಾಜನಿಗೆ ಏನು ವಿಶ್ವಾಸ ಇರಬೇಕು ಅಂದ್ರೆ, ಇವರನ್ನ ನಾನು ನಂಬಿದರೆ ಇವರು ನನ್ನನ್ನ ದೇವರ ಬಳಿ ಕರೆದೊಯ್ತಾರೆ, ಇವರನ್ನ ನಾನು ನಂಬಿದರೆ ನನಗೆ ದೇವರ ದರ್ಶನವಾಗ್ತದೆ. ಇಲ್ಲದೆ ಹೋದರೆ ಇಷ್ಟೊಂದು ವಿನೀತನಾಗಿ ಆಚಾರ್ಯರ ಕೃಪೆಗೆ ಪಾತ್ರನಾಗಬೇಕು ಅಂತ ಹೇಳಿ ನಿರ್ವಂಚನೆಯಿಂದ ಜನರ ನೂಕು ನುಗ್ಗುಲಲ್ಲಿ ಬರಬೇಕಾದ್ರೆ ಅಂತ ಅವಶ್ಯಕತೆ ಏನಿರಲಿಲ್ಲ. ಅಧಿಕಾರ ಇತ್ತು, ಹಣ ಇತ್ತು, ಸೇವಕ ಜನರು ಇದ್ರು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಆನಂದ ತೀರ್ಥರ ಹಿಂದೆ ಒಬ್ಬ ಸೇವಕನಂತೆ ಬರಬೇಕಾದರೆ ಅವನಿಗೆ ಪ್ರಾಯ ಒಳ್ಳೆ ಸುಜೀವಿ, ಅವನು ಹಿಂದಿನ ಜನ್ಮಾಂತರಗಳಲ್ಲಿ ಸಾಧನೆ ಮಾಡಿಕೊಂಡ ಜೀವಿ ಇರಬೇಕು. ಇಲ್ಲದೆ ಇದ್ರೆ ಆಚಾರ್ಯರು ನೋಡೋ ಭಾಗ್ಯ ಸಿಗೋದಿಲ್ಲ. ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಮಗೆ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕೇಳುವಾಗ ಏನ್ ಕೇಳಿರ್ತೇವೆ ಅಂದ್ರೆ, ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಹೇಳಿ ಕೇಳ್ಬಿಟ್ಟಿರ್ತೀವ್ರಿ. ಬಹಳ ಉದ್ದಕ್ಕೆ ಲೈನ್ ಇತ್ತಂದ್ರೆ ಶೇಷ ಮಾರ್ಗ, ಲಘೂನಿ ದರ್ಶನ ಆದ್ರೆ ಗರುಡ ಮಾರ್ಗ ಅಂತ. ಇಷ್ಟ ನಮ್ ಲೆಕ್ಕ ಏನ್ರಿ ಎಲ್ಲರ ಇಷ್ಟ ನಾಗರ ಪಂಚಮಿ, ಗರುಡ ಪಂಚಮಿ, ಎರಡು ಪಂಚಮಿ ನೆನಪಿರ್ತಾವೆ, ಎರಡು ಮಾರ್ಗ ನೆನಪಿರ್ತಾವೆ. ಅಲ್ಲ ಅಂತಾರ ಆಚಾರ್ಯ. ಇನ್ನೊಂದು ಮಾರ್ಗ ಇದೆ, ವಾಯು ಮಾರ್ಗ ಅಂತ ಮತ್ತೊಂದಿದೆ. ಅಲ್ವೇ ಆಚಾರ? ಖರೆ ಹೇಳಿಗತ್ತಿರೋ, ಒಟ್ಟು ಸುಮ್ ನಿಮ್ಮ ಮನಸ್ಸಿಗೆ ಬಂತು ಅಂತ ಹೇಳಿಗತ್ತಿರೋ. ಸ ಏನಾನ್ ಬ್ರಹ್ಮ ಗಮಯತಿ, ಸ ಏನಾನ್ ಬ್ರಹ್ಮ ಗಮಯತಿ ಒಂದು ಸೂತ್ರ. ಅಲ್ಲಿ ಆಚಾರ್ಯರು ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ. ಛಾಂದೋಗ್ಯದ ಮಾತಿದು. ಸ ಏನಾನ್ ಬ್ರಹ್ಮ ಗಮಯತಿ, ಆ ವಾಯುದೇವರಿದ್ದಾರಲ್ಲ, ವಾಯುದೇವರು ಇವರನ್ನ, ಈ ಜೀವರಾಶಿಗಳನ್ನ ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಓಂ ಶ್ರುತೋಪನಿಷತ್ ಕಗತ್ಯಭಿಧಾನಾಚ್ಚ, ಓಂ ಅನ್ನುವ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಸಹ ಏನಾನ್ ಬ್ರಹ್ಮಗಮಯತಿ, ಆ ವಾಯುದೇವರು ಈ ಜೀವರಾಶಿಗಳನ್ನ ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇದು ಒಂದು ಮಾರ್ಗ, ವಾಯು ಮಾರ್ಗ. ಈಗ ನನಗೆ ಅನಿಸ್ತದೆ, ನಾನು ಈ ಭಾಗವನ್ನ ಓದಿದಾಗ ಮುಂದುಗಡೆಗೆ ಆಚಾರ್ಯರು ಹಿಂದುಗಡೆಗೆ ಜಯಸಿಂಹರಾಜ ಇದ್ದದ್ದು ನೋಡಿದ್ರೆ, ಸ ಏನಾನ್ ಬ್ರಹ್ಮಗಮಯತಿ ಎಲ್ಲಿ ಹೊರಟಿದ್ರು? ವಿಷ್ಣುಮಂಗಲ ದೇವಾಲಯಕ್ಕೆ ಹೊರಟಿದ್ದಾರೆ. ಆ ವಿಷ್ಣುಮಂಗಲ ದೇವಾಲಯದಲ್ಲಿ ಇದ್ದ ಭಗವಂತನ ದರ್ಶನಕ್ಕೆ ಹೋಗುವಾಗ ಮಧ್ಯದಲ್ಲಿ ಆಚಾರ್ಯರು, ಹಿಂದುಗಡೆಗೆ ಅರ್ಥಾತ್ ಮುಂದುಗಡೆಗೆ ಆಚಾರ್ಯರು, ಹಿಂದುಗಡೆಗೆ ಜಯಸಿಂಹರಾಜ, ಹಿಂದುಗಡೆಗೆ ಪ್ರಜೆಗಳೆಲ್ಲ ನಿಂತಿದ್ದಿದ್ರೆ ಹೇಗೆ ಕಾಣಿಸ್ತದೆ ಅಂದ್ರೆ, ಈ ಶ್ರುತಿಯೇ ಸಾಕ್ಷಿ ಏನೋ ಅಂತ ಅನಿಸ್ತದೆ. ಸ ಏನಾನ್ ಬ್ರಹ್ಮಗಮಯತಿ ಅಂತ. ಹಿಂಗ್ಯಾಕೆ ನಿಮಗೆ ಕಲ್ಪನಾ ಬರಬೇಕು? ಇದಕ್ಕೇನು ಪ್ರಮಾಣ ಇದೆಯಾ ಹೀಗೆ ಕಲ್ಪನಾ ಮಾಡ್ಕೊಳ್ಳಿಕ್ಕೆ? ಒಂದು ಮಾತು ತಿಳ್ಕೊಳ್ರಿ. ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಅಂದ್ರೆ, ಕೃಷ್ಣ ಕಾಲಿಯ ಮರ್ದನವನ್ನ ಮಾಡುವ ಸಮಯದಲ್ಲಿ ಅಲ್ಲಿ ಇದ್ದದ್ದನ್ನು ನೋಡಿ ಎಲ್ಲರೂ ಹೆದರ್ಕೊಂಡು ಓಡ್ಕೊಂಡು ಬರ್ತಾ ಇದ್ರೆ, ಮುಂದೆ ಬಲರಾಮ ಬಂದು ಹಿಂದೆಲ್ಲ ನಂದಗೋಪ ಇವರೆಲ್ಲ ಬರ್ತಿದ್ರಂತ. ಅದನ್ನು ರಾಜರು ಹೇಗೆ ಕಲ್ಪನಾ ಮಾಡ್ತಾರೆ ಅಂದ್ರೆ, ಹೇಗೆ ಅನುಸಂಧಾನ ಮಾಡ್ತಾರೆ ಅಂದ್ರೆ, ಶೇಷ ಮಾರ್ಗಗತ ಇವ ಪುರೋಧಾಯ ಯಯೂರಾಮಂ ಶೇಷ ಮಾರ್ಗಗತ ಇವ. ಮುಂದೆ ಬಲರಾಮ ಇದ್ದು ಹಿಂದೆ ಇವರೆಲ್ಲ ಬರ್ತಿದ್ದು ನೋಡಿದ್ದಿದ್ರೆ ಶೇಷ ಮಾರ್ಗದಲ್ಲಿ ಭಗವದ್ ದರ್ಶನ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೇನೋ ಅನ್ನುವಂತೆ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಿದ್ದ ಮೇಲೆ ಅದರ ತಕ್ಕಂತೆ ನಾವಿಲ್ಲಿ ಅನುಸಂಧಾನವನ್ನ ಮಾಡಿಕೊಂಡ್ರೆ, ಸ ಏನಾನ್ ಬ್ರಹ್ಮಗಮಯತಿ
ವಾಯುದೇವರು ಭಗವಂತನ ದರ್ಶನವನ್ನ ಮಾಡಿಸ್ತಾರೆ ಅನ್ನೋದಕ್ಕಾಗಿ ಮುಂದೆ ಮುಂದೆ ವಾಯುದೇವರು, ಹಿಂದೆ ಹಿಂದೆ ಜಯಸಿಂಹರಾಜ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಹಾಭಾರತದ ವಾಕ್ಯವನ್ನು ಹೇಳ್ತಾರೆ. ಯದಾಶ್ರಯಾದಸ್ಯ ಚೇಷ್ಟಾ ಸೋನ್ಯಂ ಕಥಮುಪಾಶ್ರಯೇತ್ ಯಥಾ ಪ್ರಾಣಃ ತಥಾ ರಾಜ ಸರ್ವಸ್ಯೈಕಾಶ್ರಯೋ ಭವೇತ್. ಮಹಾಭಾರತದಲ್ಲಿ ಬಂದ ವಾಕ್ಯ. ಆಚಾರಂತಾರೆ ಯದಾಶ್ರಯಾದಸ್ಯ ಚೇಷ್ಟ, ಯಾವ ಭಗವಂತನ ಆಶ್ರಯದಿಂದ ಈ ಇಡೀ ಜಗತ್ತಿನ ಚೇಷ್ಟೆ ನಡೀತಾ ಇದೆಯೋ ಸಹ ಅನ್ಯಂ ಕಥಮುಪಾಶ್ರಯೇತ, ಅವ ಇನ್ನೊಬ್ಬರನ್ನ ಹೇಗ್ರಿ ಆಶ್ರಯಿಸಿಕೊಳ್ತಾನೆ. ಯಥಾ ಪ್ರಾಣಃ ತಥಾ ರಾಜ ಸರ್ವಸ್ಯೈಕಾಶ್ರಯೋ ಭವೇತ್. ಹೇಗೆ ಮುಖ್ಯ ಪ್ರಾಣದೇವರಿಂದ, ಅಥವಾ ಹೀಗಿಟ್ಕೊಡಿ ಇಡೀ ಶ್ಲೋಕವನ್ನು ಮುಖ್ಯ ಪ್ರಾಣದೇವರ ಪರ, ಮುಖ್ಯ ಪ್ರಾಣದೇವರಿಂದಲೇ ಇಡೀ ಜಗತ್ತಿನ ಚಟುವಟಿಕೆಗಳು ನಡೀತಾ ಇದ್ದಾಗ ಅವರಿನ್ಯಾರನ್ನ ಆಶ್ರಯಿಸಿಕೊಳ್ಬೇಕು? ಭಗವಂತನ ಬಿಟ್ಟು ಅಂತ ಅರ್ಥ. ಅವನ್ನ ಆಶ್ರಯಿಸಿಕೊಂಡೇ ಇದ್ದಾರೆ ತೆಳಗಿನವರನ್ನ. ಇಲ್ಲ, ಹೇಗೆ ರಾಜ ಸರ್ವಸ್ಯಾಶ್ರಯೋ ಭವೇತ್, ಹೇಗೆ ರಾಜ ಪ್ರಜೆಗಳಿಗೆಲ್ಲ ತಾನು ಆಶ್ರಯನಾಗಿರ್ತಾನೋ ಅವನಿಗೆ ಇನ್ಯಾರು ಆಶ್ರಯ ಇರೋದಿಲ್ವೋ, ಹಾಗೆ ವಾಯುದೇವರು ತಾವು ಇಡೀ ಜಗತ್ತಿಗೆ ಆಶ್ರಯ ನೀಡಿದ್ದಾರೆ, ಅವರು ಇನ್ಯಾರತ್ರ ಆಶ್ರಯವನ್ನು ತೆಗೆದುಕೊಂಡಿಲ್ಲ ಅಂತ ಒಂದರ್ಥ. ಬೇಡ, ಭಗವಂತ ಹೇಗೆ ಉದಾಹರಣೆ ಕೊಟ್ಬಿಡ್ತಾರೆ. ಭಗವಂತ ಹೇಗೆ ಜಗತ್ತಿಗೆ ಆಶ್ರಯವನ್ನು ನೀಡಿದ್ದಾನೆ ಅಂದ್ರೆ ಮುಖ್ಯ ಪ್ರಾಣದೇವರಂತೆ, ಲೋಕದಲ್ಲಿ ರಾಜನಂತೆ. ಹೇಗೆ ಲೋಕದಲ್ಲಿ ರಾಜ ಸಕಲ ಪ್ರಜೆಗಳಿಗೆ ಆಶ್ರಯ ನೀಡಿ ತಾನಿನ್ಯಾರಿಂದ ಆಶ್ರಯ ತೆಗೆದುಕೊಳ್ಳೋದಿಲ್ಲ, ಮುಖ್ಯ ಪ್ರಾಣದೇವರು ಹೇಗೆ ಜಗತ್ತಿನಲ್ಲಿ ಇದ್ದ ಎಲ್ಲರಿಗೆ ಚಟುವಟಿಕೆಯನ್ನ ಮಾಡಿಸಿ ತಮ್ಮ ಕೆಳಗಿನವರಿಂದ ಆಶ್ರಯವನ್ನು ಪಡೆಯೋದಿಲ್ಲ, ಹಾಗೆ ಭಗವಂತ ಅಂತ ಹೇಳಿದಂತೆ ಇಲ್ಲೇನಾಯಿತು, ಮುಂದೆ ಮುಂದೆ ಪುರುಷ ಸಿಂಹರಾದ ಆಚಾರ್ಯರು ಅಲ್ಲಿ ನೋಡಿ ದೃಷ್ಟಾಂತದಲ್ಲಿ ಇಬ್ರು ಬಂದಾರೆ. ಯಥಾ ಪ್ರಾಣಃ ತಥಾ ರಾಜ ಸರ್ವಸ್ಯ ಏಕಾಶ್ರಯೋ ಭವೇತ್. ಮುಖ್ಯ ಪ್ರಾಣದೇವರು ಹಾಗೂ ಒಬ್ಬ ರಾಜನ ಕಥೆಯನ್ನು ಹೇಳಿದ್ದಿದ್ರೆ ಇಲ್ಲಿ ನಾವು ಅನುಸಂಧಾನ ಮಾಡಿದರೆ ಜಯಸಿಂಹರಾಜ, ಪುರುಷ ಸಿಂಹರಾದ ಆಚಾರ್ಯರು ಇಬ್ಬರೂ ಕೂಡ ಕಂಡು ಬರ್ತಾ ಇದ್ದಾರೆ. ಸರಿ, ಮುಂದೊರಟ ಮೇಲೆ ಮುಂದಿನ ಶ್ಲೋಕ 27ನೇ ಶ್ಲೋಕ. ಇಲ್ಲಿಗೇನಾಯಿತು, ಹಿಂದೆ ರಾಜ ಬರ್ತಿದ್ದ, ನೂಕು ನುಗ್ಗಲಿತ್ತು ಅಂತ ತಿಳ್ಕೊಂಡ್ವಿ. ಇದಮಿತ್ತಮಿತಿ ಕ್ಷಣೈರ್ನರಾಣಾಂ ಅಪರಿಚ್ಛೇದ್ಯ ಮಹಿಷ್ಟಧಾಮ ರೂಪಂ ಅಧಿಕಂ ಧರಣೀಬಲಂ ಚಿಕೀರ್ಷುಂ ಸ್ಫುಟಮುದ್ಯಂತಮಿವದ್ಯುನಾಥ ಬನ್ಯತ. ಮತ್ತೆ ಹೇಗಿದ್ರು ಮುಂದಿನೂ ಒಂದು 10-12 ಶ್ಲೋಕ ಇದಾದ್ರಿ. ಇನ್ನು ಮುಂದಂತರೂ 29ನೇ 28 ಶುರುವಾಗಿಬಿಡ್ತು ಅಂದ್ರೆ ಆಚಾರ್ಯರ ವರ್ಣನ ಪ್ರಾರಂಭ ಆಗಿಬಿಡ್ತದೆ. ಪೂರ್ಣ ಅಂಗಾಂಗಗಳ ವರ್ಣನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಏನಂತಾರೆ, ಇದಮಿತ್ತಮಿತಿ ಕ್ಷಣೈರ್ನರಾಣಾಂ ಅಪರಿಚ್ಛೇದ್ಯ ಮಹಿಷ್ಟಧಾಮ ರೂಪಂ. ಅಪರಿಚ್ಛೇದ್ಯ ಮಹಿಷ್ಟಧಾಮ ರೂಪ, ಇಷ್ಟೇ ತೇಜಸ್ಸಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಿಚ್ಛೇದ ಅಂದ್ರೆ ಇಯತ್ತ ಅಳತೆ, ಅಪರಿಚ್ಛೇದ ಅಂದ್ರೆ ನಿರ್ಧಾರ ಮಾಡ್ಲಿಕ್ಕಾಗದೇ ಇರುವಂತಹ ಮಹಿಷ್ಟ ಧಾಮ ಬಹಳ ತೇಜಸ್ಸು. ಆ ಬಹಳ ತೇಜೋರೂಪರಾಗಿರುವಂತಹ ಆಚಾರ್ಯರನ್ನ ನೋಡಿ ಅನ್ಕೊಂಡ್ರಂತೆ ಸ್ಫುಟಮುದ್ಯಂತ ಮಿವದ್ಯುನಾಥ ವನ್ಯಂ, ಇನ್ನೊಬ್ಬ ಸೂರ್ಯನೇ ಕೆಳಗೆ ಭೂಮಿಯಲ್ಲಿ ನಡೀತಾ ಬರ್ತಾ ಇದ್ದಾನೇನೋ ಅಂತ ಅನುಸಂಧಾನ ಮಾಡಿದರಂತೆ. ಸೂರ್ಯನ ದೃಷ್ಟಾಂತವನ್ನ ಬಹಳ ಬಾರಿ ಕೊಟ್ಟಿದ್ದಾರೆ ಆಚಾರ್ಯರಿಗೆ, ಇನ್ನು ಮುಂದೆ ಅನೇಕ ಬಾರಿ ಕೊಡುವರಿದ್ದಾರೆ. ನನಗೂ ನೋಡಿ 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 ಏನನ್ನಿಸ್ತು ಅಂದ್ರೆ ಈ ನಾರಾಯಣ ಪಂಡಿತಾಚಾರ್ಯರಿಗೆ ಪ್ರಾಯ ಬೇರೆ ಸಿಕ್ಕಿರ್ಲಿಕ್ಕಿಲ್ಲ. ಸೂರ್ಯ, ಚಂದ್ರ, ಇಂದ್ರ ಅವು ಬೇರೆ ಏನವದು. ನಿಮ್ಗೆ ಏನು ಆಶ್ಚರ್ಯ ಆಗ್ತದೆ, ಇಡೀ ಮಹಾಭಾರತದೊಳಗೆ ವೇದವ್ಯಾಸ ದೇವರು ಇಂದ್ರ ದೈತ್ಯರನ್ನ ಹೆಂಗ್ ಕೊಂದ, ಹಂಗ ಕೃಷ್ಣ ದೈತ್ಯರ್ ಕೊಂದ, ಭೀಮ ಅವ್ರನ್ನ ಹೆಂಗ್ ಕೊಂದ, ಅವ್ರ ಇಂದ್ರ ಚಂದ್ರ ಇವ್ ಬಿಟ್ರೆ ಬೇರೆ ಇಲ್ಲೇ ಇಲ್ರಿ. ಇಡೀ ಮಹಾಭಾರತ ತುಂಬ ಬೇರೆ ಬೇರೆ ದೃಷ್ಟಾಂತ ಕೊಟ್ಟೇ ಇಲ್ಲ ಅವರಿ. ಇಲ್ಲಿ ನೋಡಿದ್ರು ಬರೀ ಸೂರ್ಯ 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 ಅಂದ್ರೆ ನನಗೊಂದು ಸ್ವಲ್ಪ ಆಲೋಚನೆ ಬಂತು, ಹಿಂಗ್ಯಾಕ್ ಮಾಡ್ಲಿಕ್ಕೆ ತರ ಪಂಡಿತಾಚಾರ್ಯರು ಅಂತ ತೆಗೆದು ನೋಡಿದರೆ ಉಪನಿಷತ್ತಿನಲ್ಲಿ ಬಂದ ಮಾತು. ಏನು ಉಪನಿಷತ್ತಿನಲ್ಲಿ ಬರ್ತದೆ ಅಂತ ಕೇಳಿದ್ರೆ, ಸೂರ್ಯ ಉದಯವಾಗ್ತದೆ, ಸೂರ್ಯ ಉದಯವಾದಾಗ ಬೆಳಕು ಸಿಗ್ತದೆ, ಸೂರ್ಯ ನಮಗೆ ಬೆಳಕು ಕೊಡೋನು ಅಂತ ತಿಳ್ಕೊಂಡಿದ್ದೀರಿ. ಅಲ್ಲ, ಏಷ ಪ್ರಾಣ ಉದಯಿತಿ. ನಿಜವಾಗಿ ಆಲೋಚನೆ ಮಾಡಿ ನೋಡಿದರೆ ಸೂರ್ಯ ಮಂಡಲದಲ್ಲಿ ಇದ್ದು ಉದಯಿಸುವನು ಪ್ರಾಣದೇವರು. ಉದಯಿಸುವಂಥವ್ರು ಷಟ್ಪ್ರಶ್ನೋಪನಿಷತ್ತಿನಲ್ಲೂ ಹಾಗೂ ಬೃಹದಾರಣ್ಯಕದಲ್ಲೂ ಹೇಳುವಾಗ, ಐತ್ರೇಯದಲ್ಲೂ ಹೇಳುವಾಗ ಸೂರ್ಯೋದಯ ಆಗುವುದಲ್ಲ, ಸೂರ್ಯ ಮಂಡಲದ ಒಳಗೆ ಇದ್ದು ಮುಖ್ಯ ಪ್ರಾಣದೇವರು ಉದಯಿಸ್ತಾರೆ, ಪ್ರಜೆಗಳಿಗೆಲ್ಲ ಬೆಳಕು ಕೊಡ್ತಾರೆ.
ಪ್ರಜೆಗಳಿಗೆ ಬೆಳಕು ಕೊಡೋದು ಅಷ್ಟೇ ಅಲ್ಲ, ಆಯಾ ದಿಕ್ಕುಗಳಲ್ಲಿ ಇದ್ದ ದೇವತೆಗಳ ಉದಯ, ಆಯಾ ದಿಕ್ಕುಗಳಲ್ಲಿರುವಂತಹ ಸಸಿಗಳನ್ನು ಬೆಳೆಸುವುದು, ಗಿಡಮರಗಳನ್ನು ಬೆಳೆಸುವುದು ಎಲ್ಲವೂ ಕೂಡ ಮುಖ್ಯ ಪ್ರಾಣದೇವರಿಂದಲೇನೆ. ನೋಡಿದ್ರೆ ಸೂರ್ಯನಿಂದ ಅಂತ ಅನಿಸ್ಬೇಕು, ಸೂರ್ಯನಿಂದ ಅಲ್ಲ, ವಾಸ್ತವಿಕವಾಗಿ ಮುಖ್ಯ ಪ್ರಾಣದೇವರಿಂದಲೇ ಆಗ್ತದೆ ಅಂತ ತಿಳಿದುಕೊಂಡು ವೇದಗಳಲ್ಲಿ ಬಂದ ಮಾತನ್ನ ದೃಷ್ಟಾಂತವಾಗಿ ಕೊಡ್ತಾರೆ. ಸ್ಫುಟ ಮುದ್ಯಂತ ಮಿವದ್ಯುನಾಥ ಮನ್ಯಂ, ಇನ್ನೊಬ್ಬ ಸೂರ್ಯ ಬಂದಂತೆ ಇರಬೇಕೇನೋ ಅಂತ ಅನಿಸ್ತದೆ ಅಂತ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಸರಿ ನೋಡ್ರಿ, ಇದಮಿತ್ತಮಿತಿ ಕ್ಷಣೈರ್ನರಾಣಾಂ ಅಪರಿಚ್ಛೇದ್ಯ ಬಹಿಷ್ಠಧಾಮ ರೂಪಂ ಅಧಿಕಂ ಧರಣೀಬಲಂ ಚಿಕೀರ್ಷುಂ ಸ್ಫುಟಮುದ್ಯಂತಮಿವದ್ಯುನಾಥ ಮನ್ಯಂ ನರಾಣಾಂ. ಅಲ್ಲಿರುವಂತಹ ಜನರ ಈಕ್ಷಣೈ ಕಣ್ಣುಗಳಿಂದ ಇದಂ ಕಾಣಿಸುವಂತಹ ಇತ್ತಂ ಏವಂ ಭೂತಂ ಹಿಂಗದ ಮಧ್ವಾಚಾರ್ಯ ರೂಪ ಇಷ್ಟ ಅದ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕ? ಅಪರಿಚ್ಛೇದ್ಯ ಮಹಿಷ್ಠಧಾಮ ರೂಪಂ, ಧರಣಿ ಭೂಮಿಯನ್ನು ಅಧಿಕಂ ಬಲಂ ಚಿಕೀರ್ಷುಂ ಚಂದಾಗಿ ಅಲಂಕಾರ ಮಾಡಬೇಕು ಅನ್ನುವುದಕ್ಕಾಗಿ, ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನುವುದಕ್ಕಾಗಿ ಅನ್ಯಂ ದ್ಯುನಾಥಮಿವ ಇನ್ನೊಬ್ಬ ಸೂರ್ಯ ಬಂದಂತೆ ಕಾಣ್ತಾ ಇದ್ದಾರೆ. ಇಲ್ಲಿಗೆ ಮುಗೀತು, 27 ಶ್ಲೋಕ ಆಯಿತು. 28ನೇ ಶ್ಲೋಕದಿಂದ ಮುಂದೆ ಎಲ್ಲಿವರೆಗೆ ನಿಮಗೆ ಅಂದರೆ 36ನೇ ಶ್ಲೋಕದವರೆಗೂ ಕೂಡ ಒಂದೇ ವಿಷಯ. ಏನ್ ವಿಷಯ? 9-10 ಶ್ಲೋಕಗಳು ಅಂದರೆ ಆಚಾರ್ಯರ ಪಾದದಿಂದ ಮುಖದವರೆಗೆ ಅವಯವಗಳನ್ನು ವರ್ಣನ ಮಾಡ್ತಾ ಹೋಗ್ತಾರೆ. ಆಚಾರ್ಯರ ಪಾದ ಹೇಗಿದೆ, ಉಗುರುಗಳು ಹೇಗಿವೆ, ಆ ಗಂಟುಗಳು ಹೇಗಿವೆ, ತೊಡೆ ಹೇಗಿದೆ, ನಾಭಿ ಹೇಗಿದೆ, ಹೊಟ್ಟೆ ಹೇಗಿದೆ, ಎದೆ ಹೇಗಿದೆ, ಭುಜ ಹೇಗಿದೆ, ಮುಖ ಹೇಗಿದೆ, ಹಲ್ಲುಗಳು ಹೇಗಿವೆ ಆಚಾರ್ಯರದು, ಇದನ್ನೆಲ್ಲ ವರ್ಣನ ಮಾಡ್ತಾ ಹೋಗ್ತಾರೆ. ಈಗ 7ನೇ ಸರ್ಗ ಕೇಳುವಾಗ 7ನೇ ಸರ್ಗದಲ್ಲಿ ಒಂದ್ಸಲ ಬಂದಿದೆ, ಅವ್ರು ಹೆಂಗ್ ಕಣ್ಣವ, ಕಿವಿ ಹೆಂಗವ, ಮೂಗು ಎಲ್ಲ ಬಂದದ. ಮತ್ತೆ ಈಗೊಂದು ಬಾರಿ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾ ಇರೋದಕ್ಕೂ ಹಿಂದೆ ಮಾಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗುರುಗಳ ವರ್ಣನೆಯನ್ನು ಮಾಡುವಾಗ. ಅದಕ್ಕೆ ಈ 28ರಿಂದ ಮುಂದೆ ಆಚಾರ್ಯರ ವರ್ಣನ ಪಾದದಿಂದ ತಲೆಯವರೆಗೆ ವರ್ಣನ ಮಾಡ್ತಾ ಇದ್ದಾರೆ. ನಮಗ ಹೇಳ್ತಿರ್ತಾರೆ ಏನು, ಉಪನ್ಯಾಸ ಮಾಡುವಾಗ, ಪಾಠ ಮಾಡುವಾಗ ಗುರುಗಳ ಸ್ಮರಣೆ ಮಾಡ್ರಿ, ಗುರುಗಳ ಸ್ಮರಣೆ ಮಾಡಿದ್ರೆ ಏನಾಗ್ತದೆ ಯಾರಿಗೆ ಗೊತ್ತು, ನಮಗೇನು ಗೊತ್ತದ್ರಿ ಗುರುಗಳ ಸ್ಮರಣೆ ಮಾಡಿದ್ರೆ ಅಂದ್ರೆ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಿಜವಾಗಿ ಗುರುಗಳಾದವರು ಆಚಾರ್ಯರು, ವಾಯುದೇವರೇ ಜಗದ್ಗುರುಗಳು. ಆ ಜಗದ್ಗುರುಗಳಾದ ವಾಯುದೇವರ ಆಪಾದ ಮೌಳಿಯಾಗಿ ನಾವು ಚಿಂತನೆ ಮಾಡಿದರೆ ತೇನ ವಿಘ್ನಾಃ ಪ್ರಣಶ್ಯಂತಿ, ನಮ್ಮ ವಿಘ್ನಗಳೆಲ್ಲ ಪರಿಹಾರ ಆಗ್ತಾವೆ. ಸಿದ್ಧ್ಯಂತಿ ಚ ಮನೋರಥಾಃ, ಮನೋರಥಗಳು ಪೂರ್ಣವಾಗ್ತದೆ. ಹಾಗಾದರೆ ನಾವು ಇವತ್ತು ಆಚಾರ್ಯರ ಪಾದದಿಂದ ಪ್ರಾರಂಭ ಮಾಡಿಕೊಂಡು ತಲೆಯವರೆಗಿನ ಪಂಡಿತಾಚಾರ್ಯರು ಮಾಡಿದ ವರ್ಣನೆ ಇದೆಯಲ್ಲ, ಅದನ್ನ ಯಾವ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ ಅಂದ್ರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಏನೋ ಒಂದು ಮನಸ್ಸಿನಲ್ಲಿ ಅನ್ಕೊಂಡಿದ್ದೀವಿ, ಏನ್ ಅನ್ಕೊಂಡೀವಿ ಗೊತ್ತಿಲ್ಲ, ಒಂದು ಮನಸ್ಸಿನಾಗ ಅನ್ಕೊಂಡ್ಬಿಟ್ಟಿರ್ತೀವಿ. ಕೆಲವರೆಲ್ಲ ಹಿಂಗೆ ಇರ್ತದ್ರಿ, ಅನ್ಕೊಂಡ್ಬಿಟ್ಟಿವ ಆಚಾರ ಆಗವಲ್ತು, ಎಷ್ಟರ ಪ್ರಯತ್ನ ಮಾಡೀವಿ ಆಗವಲ್ತು. ಎಷ್ಟು ಬಾರಿ ನೀನು ಮನಸ್ಸಲ್ಲಿ ಅನ್ಕೊಂಡದ್ದು ಆಗವಲ್ತು ಅಂತಿ, ಆಗ ಒಂದು ಬಾರಿ ಗುರುಸ್ಮರಣೆಯನ್ನ ಮಾಡು. ಗುರುಗಳು ದಾರಿ ತೋರಿಸ್ತಾರೆ. ಯಾವ ಗುರುಗಳ ಸ್ಮರಣೆ ಮಾಡಬೇಕು ಅಂದ್ರೆ ಈ ಗುರುಗಳಲ್ಲ, ಕುಲಗುರುಗಳಾದ ಜಗದ್ಗುರುಗಳಾದ ಆನಂದ ತೀರ್ಥರ ಸ್ಮರಣೆಯನ್ನ ಮಾಡಿಬಿಡ ಅಷ್ಟೇ. ಪಾದದಿಂದ ಪ್ರಾರಂಭ ಮಾಡಿಕೊಂಡು ಮುಖದವರೆಗೆ ವರ್ಣನೆ ಮಾಡಿದ ಭಾಗ ಇದೆಯಲ್ಲ, ಇದನ್ನೆಲ್ಲ ನೀವು ಒಂದು ಬಾರಿ ಕೇಳಿ ನೆನಪಿನಲ್ಲಿ ಇಟ್ಕೊಳ್ರಿ. ನಮ್ಮ ಆಚಾರ್ಯ ಹೆಂಗಿದ್ದಾರೆ, ಮಧ್ವಾಚಾರ್ಯ ಪಾದ, ಉಗುರು, ಗಂಟು, ಕಾಲು ಎಲ್ಲ ಹೇಗಿದೆ ಅಂತ ಒಂದು ಬಾರಿ ನೀವು ಆಲೋಚನೆ ಮಾಡಿ ಇಟ್ಕೊಂಡಿದ್ರೆ, ನೆನಪಿಟ್ಟುಕೊಂಡಿದ್ರೆ, ಏನಾದ್ರೂ ಕೆಲಸ ಮನಸ್ಸಲ್ಲಿ ಅಂದುಕೊಂಡದ್ದು ಉಳಿದಿದ್ದಿದ್ರೆ ಆಗಿ ಹೋಗ್ತದೆ. ಸಂದೇಹನೇ ಬೇಡ. ಆಚಾರ್ಯರ ಅವಯವಗಳ ವರ್ಣನೆಯನ್ನ ಕೇಳುವುದರಿಂದ ಗುರುಗಳ ಆಪಾದ ಮೌಲಿ ವರ್ಣನೆ ಮಾಡಿದಂತೆ ಆಯಿತು, ಕೇಳಿದಂತೆ ಆಯಿತು. ಸಿದ್ಧ್ಯಂತಿ ಚ ಮನೋರಥ. ಅಲ್ಲ ಸರ್, ನಮಗೇನು ಮನೋರಥ ಏನಿಲ್ಲ, ನಮ್ದೆಲ್ಲ ನಮ್ಮ ರಥ ರಗಡವ, ಮನ್ಯಾಗ ರಗಡ ರಥ ಇಟ್ಕೊಂಡಿವಿ, ಅದೇನು ಬೇಡ. ನಮಗೆ ಕೆಲಸಕ್ಕೆ ಕೈ ಹಾಕಿ ಒಂದೇನೋ ಅಡ್ಡ ಬರ್ತದೆ ನೋಡಾಚಾರ.
ಹಿಂಗೆ ಮಾಡಬೇಕು ಅಂತೀವಿ, ಒಂದು ಯಾರು ಅಡ್ಡ ಬರ್ತಾರೆ. ಭಾಳ ಬೇಡ ಚಲ, ನಿಮ್ಮ ಪುರಾಣಕ್ಕೆ ಹೊಂಡ್ಬೇಕಂತ ಮಾಡ್ತೀವಿ, ನಿಮ್ಮ ಪುರಾಣಕ್ಕೆ ಹೊಂಡ್ಬೇಕು ಯಾರೋ ಒಬ್ರು ಬಂದು ಕೂತ್ಬಿಡ್ತಾರೆ ನೋಡಿ ಸರ್. ಮನ್ಯಾಗ ಹೇಳ್ತೀನಿ ಎಲ್ಲರ ಹೇಳ್ತೀವಿ ಅವ್ರಿಗೆ, ಆಚಾರ ಪುರಾಣಕ್ಕೆ ಹೋಗ್ಬೇಕಾಗ್ಯದ, ಬಿಡ್ರಿ ಬಿಡ್ರಿ ಅಂತ ಹೇಳ್ತೀವಿ. ಸುಮ್ಕೊಂಡು 4 ತಿಂಗಳಂತ ಕೂತಿರ್ತಾರೆ ಅವರ, ಅಲ್ಲೇ ಪ್ರವಚನ ಮಾಡ್ಕೋತ, ನೀ ಎಲ್ಲಿ ಸುಳ್ಳ ಹೋಗ್ತಿ, ನಾಳೆ ಹೋದ್ರೆ ಆಗಂಗಿಲ್ಲೇನು ಅಂತ ಹೇಳಿ ನಿಮ್ಮ ಪುರಾಣಕ್ಕೆ ವಿಘ್ನ ಬರ್ತಾವ ನೋಡಾಚಾರ. ಹಿಂಗೆ ಆಚಾರಿಗೆ ತಿರುಗಿಸೋ ಮಂದಿ ಭಾಳ ಇರ್ತಾರೆ, ಉಳಿದವ್ರಿಗೆ ಬೇಡ, ಆಚಾರಿಗೆ ತಿರುಗಿಸೋರು ಭಾಳ ಮಂದಿ ಇರ್ತಾರೆ. ಪಾಠಕ್ಕೆ ಕರಿತೀರಿ ಆಚಾರ ಬರ್ಬೇಕು ಅಂತೆಲ್ಲ ನಾವು ಅನ್ಕೋತೀವಿ, ಇನ್ನೇನು ಮನೆಯಿಂದ ಹೊರಡ್ಬೇಕು, ಯಾರೋ ಒಬ್ರು ಸಂಬಂಧಿಕರು ಬಂದ್ಬಿಡ್ತಾರೆ, ಮುಗಿದು ಹೊತ್ತು ಮಾಡಿ ಆಚಾರ. ಇವು ಹೊರಗೆ ಕಾಲು ಇಲ್ಲಿಗೆ ಬಿಡಂಗಿಲ್ಲ ನಮಗೆ. ಹಿಂಗಾಗಿರ್ತದ, ಇಲ್ಲ ಇವ ಊರು ಹೋಗಿರ್ತಾನೆ, ಏನೇನಾಗಿರ್ತಾವ. ಯಾವಾಗ್ಲೂ ಗೊತ್ತೇನ್ರಿ, ಶ್ರೇಯಾಂಸಿ ವಿಜ್ಞಾನಿ ಅಂತ ಕರೆದಿದ್ದಾಗ, ಒಳ್ಳೆ ಕೆಲಸ ಮಾಡೋದಕ್ಕೆ ವಿಘ್ನ ಜಾಸ್ತಿ ನಮಗೆ. ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಒಂದು ವಿಘ್ನ ಆಗಂಗಿಲ್ರಿ, ಕಳತನ ಸಲೀಸಾಗಿ ಆಗಿಬಿಡ್ತದಂತ. ಹುಂಡಿ ಒಳಗೆ ದಕ್ಷಿಣೆ ಹಾಕಬೇಕು ಅಂದ್ರೆ 50 ಸಲ ವಿಚಾರ ಮಾಡ್ತಿರ್ತೀವಿ. ಇಷ್ಟು ಭಾಳ ಆತನ ದೇವರಿಗೆ ವಿಚಾರ ಮಾಡೋಣೇನು, ಇನ್ನೊಂದ್ಸಲ ನೋಟ್ ಏನ್ರ ಚೇಂಜ್ ಮಾಡೋಣೇನು, ಎಲ್ಲರ ಹಳಿ ನೋಟ್ ಯಾವ್ದ್ರ ಅವೇನು ಒಳಗೆ ತೆಗೆದು ನೋಡೇನು, ಹೊಸ ನೋಟ್ ದೇವ್ರಿಗೆ ಹಾಕಿ ದೇವ್ರಿಗೆ ಮಾಡ್ಬೇಕಾಗಿ ಲಕ್ಷ್ಮೀಪತಿ ಸುಳ್ಳ ಅಂತ ಹೇಳಿ ಇಂಥವೆಲ್ಲ ಬುದ್ಧಿ ಬರ್ತಾವೆ, ಕೆಲಸ ಕಡಿಸಿ ಬರ್ತದೆ. ಯಾಕೆ ಅಂದ್ರೆ ಈ ವಿಘ್ನಗಳು ನಮ್ಮ ಕೆಲಸ ಮಾಡಿಸಬಾರ್ದು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ವಿಘ್ನಗಳ ಪರಿಹಾರ ಆಗಬೇಕಾ, ಮನೋರಥಗಳ ಸಿದ್ಧಿ ಆಗಬೇಕಾ, ಆಪಾದ ಮೌಳಿ ಪರ್ಯಂತ ಗುರುಣಾಕೃತಿಂ ಸ್ಮರೇತ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಗ. ಬೇಡ, ಇದೆಲ್ಲ ಬೇಡವೇ ಬೇಡ. ನಾನು ನಮ್ಮ ಗುರುಗಳ ಕಡೆಯಿಂದ ಒಂದು ಘಟನೆಯನ್ನು ಕೇಳ್ತಿದ್ದೆ. ನಮ್ಮ ಗುರುಗಳು ಹೇಳ್ತಿರೋರು, ಯಾವಾಗಲೂ ಕೂಡ ಹೇಳ್ತಿರೋರು, ಮುಂಡ್ರಿಗೆ ಆಚಾರ್ಯರು. ಅವರು ಚಿಕ್ಕವರಿದ್ದಾಗಲೇ ಅವ್ರ ಗುರುಗಳು ಹೋಗ್ಬಿಟ್ರು. ಅವ್ರದ್ದು ಅಧ್ಯಯನ ಪೂರ್ಣ ಆಗೋದ್ರೊಳಗಾಗಿ ಅವ್ರ ಗುರುಗಳು ಸತ್ಯಪ್ರಜ್ಞ ತೀರ್ಥ ಹೊರಟೋಗ್ಬಿಟ್ರು, ಬೃಂದಾವನಸ್ಥರಾಗ್ಬಿಟ್ರು. ಇವರು ಎಷ್ಟೋ ಕಡೆ ಗ್ರಂಥಗಳನ್ನು ಓದುವಾಗ ಅಡ್ಡಡ್ಡಡ್ಡ ನಿಂತ್ಬಿಡೋದು ಪಾಪ. ಸಹಜ ನೋಡ್ರಿ, ಗುರುಮುಖೇನ ಅಧ್ಯಯನ ಮಾಡುವಾಗ ಹೆಂಗಿರ್ತದೋ ಹಂಗೆ ಗುರುಗಳಿಲ್ಲದೆ ಓದೋದು ಬಹಳ ಕಷ್ಟ ಇರ್ತದೆ. ಎಲ್ಲ ಸ್ವಬುದ್ಧಿ ಪರಿಶ್ರಮ ಹಾಕ್ಬೇಕು. ಆವಾಗ ಅವರು ಉಪಾಯ ಮಾಡ್ತಿದ್ದದ್ದು ಏನು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರಿ. ಎಲ್ಲರೂ ಹಾಗೆ ಮಾಡ್ತಿರ್ತಾರೆ, ನಮ್ಮ ಗುರುಗಳು ಹೇಳಿದ್ ನಂಗೆ ಗೊತ್ತಷ್ಟೇ, ಎಲ್ಲರೂ ಮಾಡಿದ್ದು ಅದನ್ನೇ ಮಾಡಿರ್ತಾರೆ. ಅವ್ರು ಹೇಳ್ತಿರ್ಬೇಕು, ಗ್ರಂಥ ತೆಗೆದು ಕೂಡ್ತಿದ್ದೆ, ಮುಂದೆ ಹೋಗ್ಲಿಲ್ಲ ಅಂತ ಆದ ಕೂಡಲೇ ನಾನು ಮಾಡ್ತಾ ಇದ್ದದ್ದು ನಮ್ಮ ಗುರುಗಳು ಫೋಟೋ ಇಟ್ಕೊಂಡ್ಬಿಡ್ತಿದ್ದೆ ಎದುರಿಗೆ. ಸತ್ಯಪ್ರಜ್ಞ ತೀರ್ಥರ ಫೋಟೋ, ಅವ್ರಿಗೂ ಸಂಬಂಧಿಕರು ಆಗಬೇಕು, ಗುರುಗಳಾಗಬೇಕು, ಫೋಟೋ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಅದ್ರ ಜೊತೆಗೆ ಸಂವಾದ ಅಂತೆ. ನಂಗೆ ಅರ್ಥ ಆಗ್ತಿಲ್ಲ, ಇದು ಹೆಂಗೆ ಮಾಡಬೇಕು, ಇದನ್ನ ಹೆಂಗೆ ತಿಳ್ಕೊಬೇಕು, ನಾನು ಹೇಳ್ರಿ ನನಗೆ ಅಂತ ಹೇಳಿ ಆ ಪುಸ್ತಕ ಇಟ್ಕೊಂಡು ಗುರುಗಳ ಫೋಟೋ ಇಟ್ಕೊಂಡು ನಮಸ್ಕಾರ ಹಾಕಿ ಎದ್ದು ಕೂತ್ರೆ ಅದು ಏನಿರ್ತಿತ್ತೋ ಏನೋ ಗೊತ್ತಿಲ್ಲ, ಪೇಜ್ಗಳು ಹಂಗೆ ಧನ ಅಂತ ತಿರುಗಿ ಹೋಗ್ಬಿಡ್ತಿದ್ವು ಅಂತ, ಸರ ಅಂತ ಹೋಗ್ಬಿಡೋದಂತೆ. ಒಂದು ಕಡೆಗೆ ಕಾಠಿಣ್ಯವಿಲ್ಲದೆ ಅರ್ಥ ಆಗಿ ಹೋಗ್ಬಿಡೋದಂತೆ. ಹೀಗಾಗಿತ್ತು ಅಂತ ನನ್ನ ಗುರುಗಳು ನಂಗೆ ಹೇಳ್ತಾ ಇದ್ರು. ಯಾಕೆ ಹೇಳಿದೆ ಅಂದರೆ, ಪ್ರತಿಯೊಬ್ಬ ಶಿಷ್ಯನೂ ಗುರುಗಳನ್ನ ಹಾಗೆ ನಂಬ್ಕೊಂಡಿರ್ತಾನೆ, ಆ ವಿಷಯ ಅಲ್ಲ, ನನ್ನ ಗುರುಗಳು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ವಿಘ್ನಗಳು ಎಲ್ಲಿ ಬರ್ತದೆ ಗೊತ್ತಾ, ಅಧ್ಯಯನ ಮಾಡೋ ಕಾಲಕ್ಕೆ ಬರ್ತದೆ. ಅವರು ನಮ್ಮ ಗುರುಗಳು ಪರೀಕ್ಷೆ ಕಟ್ಟಿದ್ದು ಪಾಲಿ ಭಾಷೆ ಪರೀಕ್ಷೆ ಕಟ್ಟಿದ್ರು. ಪಾಲಿ ಭಾಷೆ ಇತ್ತು ನಮ್ಮ ಗುರುಗಳಿಗೆ. ಅವರು ಈ ಪಾಲಿ ನಮ್ಗೆ ಪಾಳಿ ಒಂದ ಗೊತ್ತ್ರಿ, ಊಟದ ಪಾಳಿ, ಪಂಚಾಮೃತದ ಪಾಳಿ, ಅದರದೊಂದು ಪಾಳಿ. ನಮಗೆ ಪಾಲಿ ಗೊತ್ತಿಲ್ರಿ, ನಮಗೆ ಪಾಲಿ ಭಾಷೆ. ಪಾಲಿ ಭಾಷೆಯಲ್ಲೇ ಬುದ್ಧನ ಗ್ರಂಥಗಳಿರೋದು. ಎಲ್ಲ ಬುದ್ಧ ತನ್ನ ಧಮ್ಮಪದ ಮತ್ತೊಂದು ಮೊದಲೇ ಬರೆದಿದ್ದೆಲ್ಲ ಪಾಲಿ ಭಾಷೆಯಲ್ಲಿ ಅವನೆಲ್ಲ ಹೆಚ್ಚು ಬರೆದಿದ್ದು. ಅದು ನಮ್ಮ ಗುರುಗಳಿಗೆ ಈ ಪರೀಕ್ಷೆ ಇದ್ದಾಗ ಅದು ಇತ್ತು. ಈ ಪಾಲಿ ಭಾಷೆ ಹೇಳ್ಕೊಡೋರು ಯಾರಿಲ್ಲಿ, ಎಷ್ಟು ಓದಬೇಕು ತಿಳಿದೇ ಇದ್ದಾಗ ನಿಂತಾಗ ಆ ಪ್ರಸಂಗದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡು ಈಗ ಎದುರಿಗೆ ಫೋಟೋ ಇಟ್ಕೊಂಡು ಓದ್ತಾ ಇದ್ರೆ ಹೋಗ್ತಿತ್ತು ಸರಸರ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದಕ್ಕೆ ಗುರುಗಳ ಸ್ಮರಣೆಯಿಂದ ವಿಘ್ನಗಳ ಪರಿಹಾರ ಆಗ್ತದೆ. ಯಾವಾಗ ಅಧ್ಯಯನದಲ್ಲಿ ಬಂದಿರುವಂತಹ ವಿಘ್ನಗಳಿದ್ರೆ ಪರಿಹಾರ ಆಗೋಗ್ತದೆ. ಅನೇಕ ಜನರ ಅನುಭವ ಅದ, ನಾ ಯಾರ್ದು ಹೇಳ್ತಿಲ್ಲ, ನಮ್ಮ ಗುರುಗಳ ಮಾತು ಹೇಳಿದ್ರೆ ಅನ್ಯಥಾ ಭಾವಿಸ್ಬೇಡ್ರಿ. ಏನಾಯಿತು ಅಂತ ಕೇಳಿದ್ರೆ, ಈಗ ನಮಗೆ ವಿಘ್ನಗಳು ಎಲ್ಲಿ ಬರ್ತದೆ, ಮಧ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋ ಕಾಲಕ್ಕೆ ವಿಘ್ನಗಳು ಬರ್ತಾವೆ ಹೆಚ್ಚು. ಯಾಕೆ ಗೊತ್ತೇನ್ರಿ, ದುಬಾರಿ ಶಾಸ್ತ್ರ ರೀ ಅದು, ಸುಲಭ ಸಿಗೋ ಹಂಗಿಲ್ಲ, ಚೀಪ್ ರೇಟ್ನಾಗ ಸಿಗಂಗಿಲ್ಲ ರೀ. ಮಧ್ಯಶಾಸ್ತ್ರ ಸಿಗೋದಂದ್ರೆ ಸುಮ್ಮನೆ ಆಗ್ತದ. ಮೋಕ್ಷಶಾಸ್ತ್ರ ಸಿಗಬೇಕು ಅಂತಿದ್ರೆ ಏನೋ ಸಾಯಂಕಾಲ ಖಾಲಿ ಕೂತಾಗ ಹರಟಿ ಹೊಡೆದಾಗ್ತದೆ ಅಂತ ತಿಳ್ಕೊಂಡಿದ್ದೀರಿ, ಏನು ಹಂಗೆಲ್ಲ ಬರೋದಿಲ್ಲ ರೀ. ಅದು ತಲೆ ಹೊಡ್ಕೊಂಡ್ರು ಅರ್ಥ ಆಗೋದಿಲ್ಲ, ಎಷ್ಟೋ ಸರ್ತಿ ಗುರುಗಳು ಹೇಳಿದ ಅರ್ಥ ಆಗೋದಿಲ್ಲ. ಅಂಥದ್ದಲ್ಲಿ ವಿಘ್ನ ಬಂದಾಗ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಆ ವಿಘ್ನಗಳೆಲ್ಲ ಪರಿಹಾರ ಆಗ್ತದಂತೆ. ಯಾರವ ಗುರುಗಳು? ನಿಜವಾಗಿ ಗುರುಗಳು ಯಾರು? ಪಾಠ ಹೇಳಿದವರಲ್ಲ, ಆನಂದ ತೀರ್ಥರೇ ನಿಜವಾದ ಗುರುಗಳು ನಮಗೆಲ್ಲ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹೇಗಿತ್ತು ನಮ್ಮ ಆಚಾರ್ಯರ ಆಕೃತಿ? ಗುರುಣಾಂ ಆಕೃತಿಂ ಸ್ಮರೇತ,
ಒಂದು ಮೊದಲನೇದ್ದು ಅವ್ರ ನಡಿಗೆಯಿಂದ ಪ್ರಾರಂಭ ಮಾಡ್ತಾರಂತೆ. 28ನೇ ಪದ್ಯದಲ್ಲಿ ಹೇಳುವಾಗ ನಮ್ಮ ಆನಂದ ತೀರ್ಥರ ನಡಿಗೆ ಹೇಗಿತ್ತು, ಗುರುಮಧ್ವರಾಯರು ನಡೀತಾ ಬರ್ತಾ ಇದ್ರೆ ಪಂಡಿತಾಚಾರ್ಯರ ದೃಷ್ಟಿ ಎಲ್ಲಿ ಹೋಗಿತ್ತು, ಹೇಗೆ ಚಿಂತನೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅಶನೈ ಶನಕೈರಿವ ವ್ರಜಂತಂ ಯುವ ಸಿಂಹ ಪ್ರವರ ಪ್ರಗಲ್ಭಯಾನಂ ಅತಿಪಾಟಲ ಪಾದ ಪಲ್ಲವಾಭ್ಯಾಂ ಅವನೀಂ ಪಾವನತಾಮಲಂ ನಯಂತಂ ಅವನೀಂ ಪಾವನತಾಮಲಂ ನಯಂತಂ. ನಮ್ಮ ಆಚಾರ್ಯರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದ ಯಾವ ಭೂಮಿಯ ಮೇಲೆ ಮೂಡ್ತಿತ್ತೋ ಆ ಭೂಭಾಗ ಪವಿತ್ರ ಆಗಿ ಹೋಗ್ಬೇಕಂತ. ಆ ಭೂಭಾಗವೆಲ್ಲ ಪವಿತ್ರ ಆಗಬೇಕು, ಪುಳಕಿತರಾಗಬೇಕು, ಭೂದೇವಿ ಬೈ ರೋಮಾಂಚಿತರಾಗಬೇಕು. ಆಹಾ, ಜಗದ್ಗುರುಗಳು ನಮ್ಮ ಗುರುಗಳು ನನ್ನ ಮೇಲೆ ಕಾಲನ್ನ ಊರಿ ನಡೀತಾ ಇದ್ದಾರಲ್ಲ ಅಂತ ಹೇಳಿ ಮೈ ರೋಮಾಂಚಿತರಾಗಬೇಕಂತ. ಅವನೀಂ ಪಾವನತಾಮಲಂ ನಯಂತಂ, ಮೊದಲೇ ಭೂದೇವಿ ಪವಿತ್ರಳು, ಅವಳಿಗೆ ಇನ್ನೂ ಪಾವನೆಯನ್ನಾಗಿ ಮಾಡುವಂತಹ ಸಾಮರ್ಥ್ಯ ನಮ್ಮ ಆಚಾರ್ಯರ ಪಾದದ ಸ್ಪರ್ಶ. ಹೆಂಗಿದ್ದು ನಮ್ಮ ಆಚಾರ್ಯರ ಪಾದ? ಅತಿಪಾಟಲ ಪಾದ ಪಲ್ಲವಾಭ್ಯಾಂ, ಕೆಂಪು ಪಾದ ಅಂತ. ಕೆಳಭಾಗ, ಆಚಾರ್ಯರ ಪಾದದ ಕೆಳಭಾಗವನ್ನು ನೋಡಿಬಿಟ್ರೆ ಪಾದ ತಳ ಕೆಂಪಾದದ್ದು. ಏನ್ ಲಕ್ಷಣಗಳು ನಮ್ಮ ಆಚಾರ್ಯರ ಪಾದದಲ್ಲಿ ಅಂದ್ರೆ, ಹೆಜ್ಜೆ ಇಟ್ಟಿದ್ದಿದ್ರೆ ಆ ಮಣ್ಣಿನಲ್ಲಿ ನೆಲದಲ್ಲಿ ಮೂಡ್ಬೇಕಂತ. ಆಚಾರ್ಯರ ಪಾದದಲ್ಲಿ ಇದ್ದ ಚಿಹ್ನೆಗಳೆಲ್ಲ ಎಲ್ಲೆಲ್ಲಿ ನಡೀತಾ ಹೋಗ್ತಿದ್ರು ಅಲ್ಲೆಲ್ಲಿ ಮೂಡ್ಬೇಕಂತೆ. ನಾವು ಒಂದ್ಸತಿ ಟ್ರೈ ಮಾಡೋಣ್ರಿ. ಏನ್ರಿ ಆಚಾರ ಹಂಗಂದ್ರೆ ಹಂಗಲ್ಲ, ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಒಮ್ಮೆ ಪೇಂಟ್ನ್ಯಾಗ ನಿಮ್ಮ ಕಾಲಿಟ್ಟು, ಸುಣ್ಣದಾಗ ನಮ್ಮ ಕಾಲಿಟ್ಟು, ನೆಲದ ಮೇಲೆ ಇಟ್ಟು ನೋಡಂತ ಏನೇನು ಕಾಣಿಸ್ತಾವ ನೋಡಿ ಗೊತ್ತಾಗ್ತದೆ. ಒಂದು 40 ನಾಯಿಗಿರಿ ಕಾಣಿಸ್ತಾವ್ರಿ, ಬೇರೆ ಏನು ಕಾಣಿಸೋದಿಲ್ಲ. ಹಿಂಗೆಲ್ಲ 40 ನಾಯಿಗಿರಿಗಳಷ್ಟೇ, ಶ್ವಾನರೇಖಾ ಅಂತ ಕರಿತಿರ್ತಾರೆ. ಎಂಥ ದಿವ್ಯವಾದ ಪಾದ ನಮ್ಮ ಆಚಾರ್ಯದು. ಭಗವಂತನ ಪಾದವನ್ನ ಬಿಟ್ರೆ ಮುಂದಿನ ಪಾದ ಯಾರಾದು ಹಾಗಿದ್ರೆ ನಮ್ಮ ಆಚಾರದೇ, ಮಧ್ವಾಚಾರದೇ, ವಾಯುದೇವರದ್ದೇ. ಮಹಾಲಕ್ಷ್ಮೀ ನಾರಾಯಣರನ್ನ ಬಿಟ್ಟು ಬಿಟ್ರೆ ಇನ್ನೇನಾದ್ರೂ ನೀವು ಪಾದವನ್ನ ನೋಡೋದಾಗಿದ್ರೆ ಆಚಾರ್ಯರ ಪಾದವನ್ನೇ. ಅತಿಪಾಟಲ ಪಾದ ಪಲ್ಲವಾಭ್ಯಾಂ ಅವನೀಂ ಪಾವನತಾಮಲಂ ನಯಂತಂ ಅಶನೈಃ ಶನಕೈರಿವ ವ್ರಜಂತಂ. ನಡೀತಾ ಇದ್ದದ್ದು ಹೇಗೆ? ವೇಗವಾಗಿ ನಡೀತಾ ಇದ್ರಂತೆ ಆಚಾರ್ಯರು. ಸದಾಗತಿ ವೇಗವಾಗಿ ನಡೀತಾ ಇದ್ರು ಕೂಡ ಜನರಿಗೆ ಹೇಗೆ ಅನಿಸ್ತಿತ್ತು ಅಂದ್ರೆ, ಶನಕೈರ್ವ ವ್ರಜಂತಂ, ಮೆಲ್ಲ ನಡೀತಾ ಇದ್ದಾರೆ ನೋಡಿಸ್ಬೇಕಂತ. ಅವ್ರು ನಡೀತಾ ಇದ್ದದ್ದು ವೇಗವಾಗಿ. ಅಶನೈಹಿ ಶನಕೈರಿವ ವ್ರಜಂತಂ, ವೇಗವಾಗಿ ನಡೀತಾ ಇದ್ರು ಕೂಡ ಆಚಾರ್ಯರಿಗೆ ಅನಿಸ್ತಾ ಇದ್ದದ್ದು ನಿಧಾನಕ್ಕೆ ಹೋಗ್ತಾ ಇದ್ದಾರೇನೋ ಆಚಾರ್ಯ ಅನಿಸ್ಬೇಕಂತ. ಕೆಲವರು ಅಂತಿರ್ತಾರೆ, ಅಷ್ಟೇ ಜೋರ್ ನಡೀತೀರಿ, ನಾವು ನಡೆಯೋದೇ ಹಿಂಗಂತಿರ್ತಾರೆ. ಅಷ್ಟೇ ಜೋರ್ ನಡೀತೀರಿ ಅಂತಂದ್ರೆ, ಇಲ್ಲ ನಾವು ನಡೆಯೋದೇ ಇಷ್ಟು. ನೀವು ನಡೆಯೋದೇ ಇಷ್ಟ, ಓಡೋದೇ ಎಷ್ಟು ಅಂದ್ರೆ ಅದೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತೆ ನೋಡಂತ. ಕೆಲವರು ಅಷ್ಟು ವೇಗವಾಗಿ ನಡೀತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳಾದವರು ಸಾವಕಾಶ ನಡಿಬಾರ್ದ್ರಿ. ಅವ್ರ ಆ ವೇಗದಾಗಿದ್ರೆ ಹಿಂದೆ ಶಿಷ್ಯರಿಗೆ ಬರೋರ್ಗೊಂದು ಗಾಂಭೀರ್ಯ, ಅವ್ರಿಗೊಂದು ಗೊತ್ತಿರ್ತದೆ. ಸ್ವಾಮಿಗಳೇ ಬರ್ಲೋ ಬೇಡೋ ಅಂತ ಬಂದ್ರೆ ಮುಗಿದೋತ್, ಸ್ವಾಮಿಗಳೆಲ್ಲ ದುಡ್ಡು ಬಿಡ್ತಾರೆ, ಹಿಂದೆ ಹಾಕಿಬಿಡ್ತಾರೆ. ಅದಕ್ಕೆ ಅಶನೈ ಶನಕೈರಿವ ವ್ರಜಂತಂ, ಅಶನೈಹಿ ವೇಗವಾಗಿ ಬರ್ತಾ ಇದ್ರು, ಶನೈರಿವ ಮೆಲ್ಲಗೆ ಬರ್ತಾ ಇದ್ದಾರೇನೋ ಅನ್ನುವಂತೆ ಇದ್ದವರು. ಯುವ ಸಿಂಹ ಪ್ರವರ ಪ್ರಗಲ್ಭಯಾದಂ, ಈಗ ಹರೆಯದ ಸಿಂಹ ಬರ್ತಾ ಇದ್ರೆ ತರುಣ ಸಿಂಹ ಇರ್ತದಲ್ಲ, ಅದೇ ಹರೆಯದವರು ಅಂತ ಕರಿತಿರ್ತಾರೆ. ಹಾಗೆ ಹರೆಯದ ಸಿಂಹ ಬರ್ತಾ ಇತ್ತು ಅಂದ್ರೆ ಹಾಗಿರ್ಬೇಕು. ಯುವ ಸಿಂಹ ಬರ್ತಾ ಇತ್ತಂತೆ. ತಾರುಣ್ಯದಲ್ಲಿ ಇದ್ದ ಸಿಂಹ ನಡೀತಾ ಬಂದ್ರೆ ಅದನ್ನು ನೋಡೋದೇ ಒಂದಂದ, ಕಣ್ ಸಾಲೋದಿಲ್ಲ, ತುಂಬಿ ನೋಡಬೇಕಾಗ್ತದೆ. ಅಷ್ಟು ಅದ್ಭುತವಾಗಿ ಆಚಾರ್ಯರು ಬರ್ತಾ ಇದ್ರು. ಇನ್ನು ಇದು ನಡಿಗೆ ಆಯ್ತು. ಈಗ ಆಚಾರ್ಯ ನಡ್ಕೊಂಡು ಬಂದ್ರು, ಪಾದಸ್ಪರ್ಶ ಮಾಡಿದ ಕೂಡಲೇ ಆ ಪಾದಸ್ಪರ್ಶದ ಮಹಿಮೆ ಏನಾಗ್ತಿತ್ತು, ಭೂಮಿ ಪುನೀತವಾಗ್ತಿತ್ತು ಅಂತ ಹೇಳಿದರು. ಇದಾದ ಮೇಲೆ 29ನೇ ಪದ್ಯದಲ್ಲಿ ಹೇಳುವಾಗ, ನಖ ನಿರ್ಜಿತ ಪದ್ಮರಾಗ ರಾಗಂ ವರಕೂರ್ಮ ಪ್ರಪದಂ ನಿಗೂಢ ಗುಲ್ಪಂ ಸುರವರ್ಯ ಕರಾಗ್ರ್ಯ ಸೇವ್ಯ ಜಂಘಂ ಗಿರದೋದಾರ ಕರೋಪಮೋರು ಯುಗ್ಮಂ. ಸ್ವಲ್ಪ ಮೇಲ್ ಬಂದ್ರು. ಆಚಾರ್ಯರ ಉಗುರುಗಳು ಹೆಂಗಿದ್ವು? ಉಗುರುಗಳು ಅಂತ ಕೇಳಿದ್ರೆ, ನಖ ನಿರ್ಜಿತ ಪದ್ಮರಾಗ ರಾಗಂ,
ಪದ್ಮರಾಗ ರಾಗಮಣಿಯನ್ನ, ಪದ್ಮರಾಗ ಏನು ಕೆಂಪು ಇರ್ತದೆ ಅದರ ಮಣಿ ಕೆಂಪು ಬಣ್ಣವನ್ನು ಮೀರಿದ್ದಂತೆ. ಅಷ್ಟು ಸುಂದರವಾದ ಉಗುರುಗಳು. ಉಗುರು ನೋಡ್ಲಿಕ್ಕೂ ಚಂದಿರಬೇಕು, ಬಣ್ಣವೂ ಚಂದಾಗಿರ್ಬೇಕು, ಎರಡೂ ಇರಬೇಕ್ರಿ. ಬಣ್ಣನೂ ಚಂದಿರಬೇಕು, ಆಕೃತಿಯೂ ಚಂದಿರಬೇಕು. ಕೆಲವು ಉಗುರುಗಳ ಆಕೃತಿನೇ ಚಂದಿರೋದಿಲ್ಲ, ಬಣ್ಣ ಅಂತೂ ಸುತರಾಮಪಾಸ್ತ. ಕೆಲವು ಬಣ್ಣ ಚಂದ ಇರ್ತಾವ, ಆಕೃತಿ ಚಲೋ ಇರಂಗಿಲ್ಲ. ಈ ಹಿಂಗ ಇರ್ತದ್ರಿ, ಅದಿದ್ರೆ ಇದಿರಂಗಿಲ್ಲ, ಇದಿದ್ರೆ ಅದಿರಂಗಿಲ್ಲ ಅಂತ. ಹಲ್ಲಿದ್ರೆ ಕಡ್ಲಿಲ್ಲ, ಹಂಗಾಗಿರ್ತದೆ ಕೆಲವ್ರದೆಲ್ಲ. ನಮ್ಮ ಆಚಾರ್ಯ ಹಂಗಿದ್ದಿದ್ದಿಲ್ಲ. ನಖ ನಿರ್ಜಿತ ಪದ್ಮರಾಗ ರಾಗಂ ವರಕೂರ್ಮ ಪ್ರಪದಂ, ಎರಡು ವರ್ಣನೆ ಮಾಡಿದ್ದಾರೆ ಪಂಡಿತಾಚಾರ್ಯ. ವರಕೂರ್ಮ ಪ್ರಪದ, ಕಾಲಿನ ಮುಂಭಾಗ ಹೇಗಿತ್ತು ಅಂದ್ರೆ ಕೂರ್ಮ ಇರ್ತದಲ್ಲ ಆಮೆ ಮೇಲ್ಭಾಗ, ಅಷ್ಟು ಸುಂದರವಾಗಿ ಇತ್ತಂತೆ. ತುಂಬಿಕೊಂಡಿರಬೇಕು ಅಂತ ಅರ್ಥ. ಪಾದಗಳು ಸಪ್ಪ ಎಲ್ಲ ನರ ನಾಡಿ ಎಲ್ಲ ಎದ್ದು ಕಾಣಿಸ್ಕೋತ ಕೂತಿರಬಾರ್ದು ಪಾದದೊಳಗೆ ಅಂಥೇಳಿ ಪುರಿ ಉಪ್ಕೊಂಡು ಕೂತಿರಬಾರ್ದು. ನಮ್ಮಲ್ಲಿ ಕೆಲವು ಹಂಗೂ ಇರ್ತಾವೆ, ಹಿಂಗೂ ಉಲ್ಟಾ ಹಂಗೂ ಉಲ್ಟಾರಿ. ನಮ್ಮಲ್ಲಿ ಬಸ್ ಪ್ರಯಾಣ ಮಾಡಿ ಬಂದು ನಿಂತಿಟ್ಕೊಳ್ರಿ ಒಂದು 4-8 ತಾಸು ಮುಗಿದು ಇವ್ರ ಪಾದ ರೋಡಿ ಬಿಟ್ರೆ 4-8 ಪರಿ ಜೋಡಿಸಿಟ್ರೆ ಅಂತ ಅನಿಸಿರ್ತದೆ. ಕರಿಯೋದೇ ಬೇಡ, ಪಾದ ಉದ್ಕೊಂಡ್ಬಿಡ್ತಾವ. ನಮ್ಮೆಲ್ಲ ನಮ್ದು ದೌರ್ಭಾಗ್ಯ, ನಮ್ದೆಲ್ಲ ದೋಷ ಅದು. ಆಚಾರ್ಯರ ಪಾದ ತಳಭಾಗ ಕೆಂಪ, ಮೇಲ್ಭಾಗ ಒಳ್ಳೆ ತುಂಬಿಕೊಂಡಿದ್ದದ್ದು, ಮುಂಭಾಗ ಅಂತೂ ಸುಂದರ. ಆ ಉಗುರುಗಳಂತೂ ಏನ್ ಕೇಳ್ತೀರಿ? ನಖ ನಿರ್ಜಿತ ಪದ್ಮರಾಗ ರಾಗಂ ವರಕೂರ್ಮ ಪ್ರಪದಂ ನಿಗೂಢ ಗುಲ್ಫಂ. ಆ ಪಾದಕ್ಕಿರೋ ಗಂಟಿರ್ತದಲ್ಲ, ಆ ಗಂಟು ಒಳಗೆ ಹೋಗಿತ್ತಂತೆ, ಹೊರಗೆ ಕಾಣಿಸ್ಬಾರ್ದಂತೆ. ಮೊದಲು ಹೇಳಿದ್ದೀನಿ ನಾನು, 7ನೇ ಸರ್ಗ ಹೇಳುವಾಗ ಈ ಮಾತು ಹೇಳಿದ್ದೀನಿ. ಆ ಎರಡೂ ಕಾಲಿನ ಗಂಟುಗಳು ಹೊರಗೆ ಎದ್ದು ಕಾಣಬಾರದು. ಅದು ದೇಹದ ಲಕ್ಷಣ ಅಲ್ಲ, ಅವಲಕ್ಷಣ. ಒಳಗಿರಬೇಕು, ಸಣ್ಣದಾಗಿರ್ಬೇಕು. ನಾವು ಕೂತ್ರೆ ಅದ್ರ ಮೇಲೆ ಕೂತಂಗಿರ್ತದ್ರಿ. ಅಂದ್ರೆ ನಮ್ದು ಹೆಂಗ ಅವಲಕ್ಷಣವ ದೇಹದೊಳಗೆ ಅಂದ್ರೆ, ನಾವು ಕೂತ್ರೆ ಕಾಲಿನ ಮೇಲೆ ಕೂತ್ರಂಗಿಲ್ರಿ, ಗಂಟಿನ ಮೇಲೆ ಕೂತ್ ಬಿಟ್ಟಿರ್ತೀವಿ. ಏನ್ ನಿಮ್ಮನೆ ಗಂಟು ಹೋಗ್ತೀನಿ ಅಂತ ಕೇಳ್ತಿರ್ತಾರಲ್ಲ, ಹೌದು ನಮ್ಮ ಗಂಟಿನ ಮೇಲೆ ಕೂತೀವಿ ನಾವು, ಅದೇ ಹೋಗ್ತದೆ ನಮ್ದು ಕೂತಿದ್ರೆ. ಅದಕ್ಕೆ ಆ ಕಾಲು ಎಷ್ಟು ಸೊಗಸಾಗಿದೆ. ಮುಂದಿನ ಮಾತೊಂದು ಏನು? ಸುರವರಿಯ ಕರಾಗ್ರಿಯ ಸೇವ್ಯ ಜಂಗಂ. ದೇವತೆಗಳು ಯಾವ ಆಚಾರ್ಯರ ಕಾಲುಗಳನ್ನ ತೊಡೆಯನ್ನ ಒತ್ತುತ್ತಾರೋ ಅಂಥ ಭಾಗ, ಮೊಣಕಾಲಿಂದ ಕೆಳಭಾಗ ಎಲ್ಲ ಒತ್ತೋದಂತೆ. ಯಾರು ಒತ್ತುತ್ತಾರೆ ಅಂತ ಕೇಳಿದ್ರೆ, ದೇವತೆಗಳೆಲ್ಲ ನಿತ್ಯ ಆಚಾರ್ಯರ ಪಾದ ಸೇವಾ ಮಾಡಬೇಕಂತೆ. ಕೇಳೇ ಇಲ್ಲರಿ ನಾವು, ಜನ್ಮ ಜನ್ಮಾಂತರದವರೆಗೂ ಕೇಳಿಲ್ಲ. ಈ ಜನ್ಮದಾಗಂತೂ ದೋರೆ ಉಳಿತು. ಜನ್ಮ ಜನ್ಮಾಂತರದಾಗ ಕೇಳಿಲ್ಲ, ಈ ಜನ್ಮದಲ್ಲಿ ಹೆಂಗೆ ಕೇಳಬೇಕು ನಾವು? ಯಸ್ಯ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣಃ. ಒಂದು ಮಾತು ಹೇಳ್ತಾನೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ, ಯಾರು ದ್ರೌಪದಿ ದೇವಿಯಾಗಿ ಬಂದವಳು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಭಾರತಿ ದ್ರೌಪದಿ ದೇವಿ ಅಲ್ವಾ? ಅಲ್ಲಿ ಹೇಳುವಾಗ ಯಸ್ಯಾ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣಃ ಗಿರೀಶಃ ಸುರೇಂದ್ರಃ ಮಾತಾ ಚ ಯೈಷಾಂ ಪ್ರಥಮೈವ ಭಾರತಿ. ಭಾರತೀ ದೇವಿಯರ ಮಕ್ಕಳು ಅಂದ್ರೆ ಯಾರು ಗೊತ್ತಾ? ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು. ಈ 4 ಜನರು ವಾಯುದೇವರ ಸ್ವಂತ ಮಕ್ಕಳಂತೆ, ಭಾರತೀ ದೇವಿಯ ಮಕ್ಕಳಂತೆ. ಮಕ್ಕಳು ತಂದೆಯ ಪಾದ ಸೇವೆಯನ್ನ ಮಾಡ್ತಾರೆ ಇಲ್ಲ? ನಾವೆಲ್ಲ ಅಪ್ಪಂದ್ರೆ ಪಾದ ಸೇವೆ ಮಾಡೋದು. ಈಗ ತಂದೆ ಕಾಲು ಇಷ್ಟಿತ್ತು ಅಂದ್ರೆ ಕಾಲು ಅವ್ರನ್ನ ಇಟ್ಟು ಒತ್ತಿ ಮಾಡ್ತಿರ್ತೀವಿ ನಾವೆಲ್ಲ. ಅಥವಾ ಇವರೆಲ್ಲರೂ ಆಚಾರ್ಯರ ಶಿಷ್ಯರಾದದ್ರಿಂದ, ವಾಯುದೇವರ ಶಿಷ್ಯರಾದ್ರಿಂದ ಗುರುತ್ವೇನ ಪಾದ ಸೇವಾ ಮಾಡ್ತಿರ್ತಾರೆ. ಮಠಗಳಲ್ಲಿ ನೋಡ್ತಿರ್ಬೇಕು, ಸ್ವಾಮಿಗಳು ಮಲ್ಕೊಳ್ಳಿಕ್ಕೆ ಹೊರಟಿದ್ರು ಅಂದ್ರೆ ಬಾಗಿಲ ಮುಂದೊಂದು 50 ಮಂದಿ ನಿಂತ್ಬಿಟ್ಟಿರ್ತಾರೆ. ನಾವು ಕಾಲು ಹೊತ್ತೀವಿ ಸ್ವಾಮಿಗಳಿಗೆ ಅಂತೇಳಿ. ಒಂದ್ಸಲ ಹಿಂಗೆ ಆಗಿತ್ರಿ. ನಮ್ಮ ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಒಂದು ಕಡೆಗೆ ಒಂದು ಊರಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಹೊರಟಿದ್ರು. ನಾವೆಲ್ಲ ನಿಂತ್ಕೊಂಡಿದ್ವಿ. ಸ್ವಾಮಿಗಳು ಹಿಂಗೆ ಎಣಿಸಿದ್ರು ನಮ್ಮನ್ನೆಲ್ಲರನ್ನು. ನೋಡಪ್ಪ, ನಿಮಗೆ ಕಾಲು ಹೊತ್ತೋದು ಬೇಡ ಅಂದಿಲ್ಲ, ತಪ್ಪು ತಿಳ್ಕೊಳಿಕ್ಕೆ ಹೋಗ್ಬೇಡ, ನನಗಿರೋ 2 ಕಾಲವ, ನನಗಿರೋದು 2 ಕಾಲು, ನೀವಿಷ್ಟು ಮಂದಿ ಇದ್ದೀರಿ, ಏನು ಮಾಡ್ತೀರಿ ಅಂತ ಕೇಳು. ನಾವು ಬಿಟ್ಟಿವ, ಹಂಚ್ಕೋತೀವಿ ಅಂತ ಹೇಳಿದ್ವಿ. ಸ್ವಾಮಿಗಳು ಅಂದರು, ನಿಮ್ಮ ಹಂಚ್ಕೊಳ್ಳಿಕ್ಕಿದೆ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನನ್ನ ಕಾಲದು ಹೋಗ್ರಿ ಅಂತ ಹೇಳಿದ್ವಿ. ಹಂಚ್ಕೊಳ್ಳಿಕ್ಕೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ರೆ ಮಕ್ಕಳು ನನ್ನ ಕಾಲ ಹೋಗ್ರಿ ಅಂತ ಹೇಳಿ. ಹಿಂಗೆ ಸ್ವಾಮಿಗಳು ಸೇವಾ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಹೋಗೋ ಜನ ಜಾಸ್ತಿ. ನಮ್ಮ ಸ್ವಾಮಿಗಳಿಗೆ ರಘುಪ್ರಿಯ ತೀರ್ಥರಿಗೂ ನಾವೆಲ್ಲ ರಾತ್ರಿ ಕಾಲು ಹೊತ್ಲಿಕ್ಕೆ ಹೋಗ್ತಿದ್ವಿ ಅವ್ರ ಜೊತೆಗೆ ಇದ್ದಾಗ, ಎಲ್ಲೋ ಪ್ರಯಾಣದಲ್ಲಿ. ಅದೊಂದು ಭಾಗ್ಯ, ಅದೊಂದು ಸೇವೆ ಅಂತ ಇದ್ದದ್ದು. ಈಗ ನಾವು ಲೋಕದಲ್ಲಿ ಯಾವ ನಮ್ಮ ಕುಲಗುರುಗಳ ಪೀಠ ಅಲಂಕೃತನಾದ ಗುರುಗಳ ಪಾದವ ಸೇವೆ ಮಾಡ್ಲಿಕ್ಕೆ ಹೋಗ್ತೀವಿ, ಇದೇ ನಮ್ಮ ಜನ್ಮದ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದಾದ್ರೆ, ಇದೇ ಪೀಠದಲ್ಲಿ ಮೇಲೆ ಇದ್ದ ಪರಮಹಂಸರಾದ
ಯತಿಶ್ರೇಷ್ಠರಾದ ಆಚಾರ್ಯರನ್ನ ಸೇವೆ ಮಾಡಬೇಕು, ಅವರು ಪಾದ ಸೇವಾ ಮಾಡಬೇಕು ಅಂತ ಯಾರು ಬರ್ತಿದ್ರು ಅಂದ್ರೆ ಪಂಡಿತಾಚಾರ್ಯರು ಅಂತಾರೆ, ಸುರವರ್ಯ ಕರಾಗ್ರ ಸೇವ್ಯ ಜಂಗಂ. ದೇವತೆಗಳು ನಿತ್ಯ ರಾತ್ರಿಯಲ್ಲಿ ಬಂದು ಎಲ್ಲ ಶಿಷ್ಯರು ಮಲಗಿದ ಮೇಲೆ ಆಚಾರ್ಯರ ಪಾದ ಸೇವೆ ಮಾಡಿ ಹೋಗಬೇಕಂತ, ಒತ್ತಬೇಕಂತ. ಏನ್ರಿ ನಾವು ಎಂಥ ಆಚಾರ್ಯ ಶಿಷ್ಯರಾಗಿದ್ದೇವೆ ಅಂತ ಪರಮಾನಂದ ಆಗತ್ತೆ. ಕೆಲವರಿಗೆ ನಮ್ಮ ಆಚಾರ್ಯರ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಹೆಮ್ಮೆ ಇರಬೇಕು. ಅದರಲ್ಲೂ ನಮ್ಮ ಆಚಾರ್ಯರ ಬಗ್ಗೆ, ಆನಂದ ತೀರ್ಥರ ಬಗ್ಗೆ ಹೇಳೋದಾದರೆ, ಸುರವರ್ಯ ಕರಾಗ್ರ ಸೇವ್ಯ ಜಂಗಂ, ಇಂದ್ರದೇವರು ಬಂದು, ಶೇಷದೇವರು ಬಂದು, ಗರುಡದೇವರು ಬಂದು, ಕುಬೇರ, ಯಮ, ವರುಣ ಎಲ್ಲ ದೇವತೆಗಳು ಬಂದು ಸರದಿ ಪ್ರಕಾರ ಆಚಾರ್ಯರ ಪಾದವನ್ನ ಒತ್ತಿ ಇವತ್ತು ನಮ್ಮ ಪಾದ ಸೇವೆಗೆ ನೀವು ಅನುಗ್ರಹ ಮಾಡಬೇಕು ಅಂತ ಕೇಳಬೇಕಾಗಿದ್ರೆ ನಮ್ಮ ಆಚಾರ್ಯ ಎಷ್ಟು ದೊಡ್ಡವರು. ಯಾರಿಗಿದೆ, ಇನ್ಯಾರಿಗಿದೆ ಈ ಭಾಗ್ಯ? ಯಾರಿಗಿಲ್ಲ. ಸುರವರ್ಯ ಕರಾಗ್ರ ಸೇವ್ಯ ಜಂಗಂ ದ್ವಿರದೋದಾರ ಕರೋಪಮೋರು ಯುಬ್ಬಂ. ಆ ಪಾದದಿಂದ ಮುಂದಿನ ತೊಡೆವರೆಗಿನ ಭಾಗ ವರ್ಣನೆ ಮಾಡ್ತಾರೆ. ಹೇಗಿತ್ತು ಅಂತ ಕೇಳಿದ್ರೆ ಆಚಾರ್ಯರಲ್ಲಿ ಕಾಲು ಹೇಗಿತ್ತು ಅಂದ್ರೆ, ಆನೆ ಸೊಂಡ್ಲಿರ್ತದಲ್ಲ, ಆನೆ ಸೊಂಡಿಲ್ನಂತೆ ಇತ್ತಂತೆ. ಆನೆ ಸೊಂಡ್ಲು ಮೇಲೆ ದಪ್ಪ ಇದ್ದು ತೆಳ್ಳಗೆ ಆಗ್ತಾ ಬರ್ತದೆ, ಹಂಗಿರ್ಬೇಕು. ಉಲ್ಟಾ ಇರಬಾರ್ದ್ರಿ, ತೆಳಗೆ ದಪ್ಪಿದ್ದ ಮೇಲೆ ತೆಳ್ಳಗಿರ್ಲಿಕ್ಕೆ ಹೋಗಬಾರ್ದು. ಹೌದು, ರೋಗ ಅದು, ಎಲ್ಫೆಂಟಾಯ್ ಅಂತ ಕರೀತಾರೆ ಅದಕ್ಕೆ. ಆನೆ ಕಾಲ ರೋಗ ಅಂತ ಕರೀತಾರೆ, ಎಲ್ಫೆಂಟಾಯ್ ಅಂತ ಕರೀತಾರೆ. ಹಾಗಿರಬಾರ್ದು, ಉಲ್ಟಾ ಮೇಲೆ ದಪ್ಪ ಇದ್ದು ಕೆಳಗಡೆಗೆ ತೆಳ್ಳಗೆ ಬಂದಿರಬೇಕಂತೆ. ಅಂಥ ಕಾಲಿತ್ತು ಆಚಾರದು ಅಂತ ಹೇಳಿದ್ರು. ಅದಾದ ಮೇಲೆ ಒಂದು ಪೂಜಾ ಮಾಡಿ ಹೊರಟಿದ್ರಲ್ಲ, ಆಚಾರ ರೇಷ್ಮೆ ಶಾಟಿ ಉಟ್ಕೊಂಡಿದ್ರಂತ ಪರಿಣಾಮ ಮಾಡ್ತಾ ಇದ್ದಾರೆ. ಖರೆ ಅಂದ್ರೆ ಸ್ವಾಮಿಗಳು ಅದು ಹತ್ತಿದು ಉಟ್ಕೊಂಡಿರ್ಬೇಕು, ಅಂದ್ರೆ ಹತ್ತಿ ನೂಲು ಬಟ್ಟೆ ಇರಬೇಕು. ಇಲ್ಲಿ ಆಚಾರ್ಯರು ಪೂಜೆ ಮುಗಿಸ್ಕೊಂಡು ಹೊರಟಿದ್ರಲ್ಲ, ಅಥವಾ ಅನೇಕ ಮುಗಿಸ್ಕೊಂಡು ಹೊರಟಿದ್ರಲ್ಲ, ಹಾಗೆ ಇತ್ತು ಕಾಣಿಸ್ತದೆ, ಹಂಗೆ ವರ್ಣನ ಮಾಡ್ಯಾರ. ಶುಭ ಶುದ್ಧ ನಿತಂಬ ಬಿಂಬ ರಾಜನ್ ನವಕೌಶೇಯ ವಿಶೇಷ ಭಾಗ್ಯ ವಸ್ತ್ರಂ ತನು ಕುಕ್ಷಿಗಳಾಲಿಕೇಶು ರೇಖಾ ತ್ರಿತಗೇನ ಪ್ರಕಟೇನ ಶೋಭಮಾನಂ. ನೋಡ್ರಿ, ಶುಭ ಶುದ್ಧ ನಿತಂಬ ಬಿಂಬ ರಾಜನ್ ಉಟ್ಕೊಂಡಿದ್ರಂತೆ. ಒಳಗಡೆಗೆ ಕೌಪಿನ ಹಾಕೊಂಡು ಮೇಲೆ ಮೇಲೆ ಮಡಿ ಉಟ್ಕೊಂಡಿದ್ರು, ಶಾಟಿ ಉಟ್ಕೊಂಡಿದ್ರು, ರೇಷ್ಮೆ ಶಾಟಿಯನ್ನು ಉಟ್ಕೊಂಡಿದ್ರು. ರೇಷ್ಮೆ ಅಂತೆಲ್ಲದ ಅಂತ ಕೇಳಿದ್ರೆ ಕೌಶೇಯ ವಿಶೇಷ ಬಾಹ್ಯ ವಸ್ತ್ರಂ, ಹೊರಗಿನ ವಸ್ತ್ರ, ಒಳಗಿನ ಕೌಪಿನ ಇತ್ತು, ಹೊರಗಡೆಗೆ ಮೇಲೆ ಉಟ್ಕೊಂಡದ್ದು ಎಂಥದಿತ್ತು ಅಂದ್ರೆ ಕೌಶೇಯ ರೇಷ್ಮೆದು ಉಟ್ಕೊಂಡಿದ್ರು. ಈ 2 ಶ್ಲೋಕ ಇದೆಯಲ್ಲ, 30 ಮತ್ತು 31, ಇದನ್ನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಎಲ್ಲಿ ಅಂತ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ. ಮೊದಲು ಈ ಶ್ಲೋಕದ ವಿಚಾರವನ್ನು ನೋಡ್ಬಿಡ್ರಿ. 30, 31 ಇದೆಯಲ್ಲ, ಈ 30, 31 ಶ್ಲೋಕದಲ್ಲಿ ಬಂದ ವಿಚಾರ ನೋಡಿದ ಮೇಲೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಇದನ್ನು ಯಾಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ತನು ಕುಕ್ಷಿಗಳ ಗಳಾಲಿಕೇಶು ರೇಖಾ ತ್ರಿತಗೇನ ಪ್ರಕಟೇನ ಶೋಭಮಾನಂ. ತನು ಕುಕ್ಷಿಗಳಾಲಿಕೇಶು, ಆಚಾರ್ಯರ ಹೊಟ್ಟೆ ಮೇಲೆ, ಆಮೇಲೆ ಅದು ಕಂಠದಲ್ಲಿ, ಇವೆಲ್ಲ ಹಣಿ ಮೇಲೆ, 3 ಕಡೆಗೂ ಕೂಡ ರೇಖಾ ತ್ರಿತಗೇನ, 3 ಗೆರಿಗಳಿದ್ವಂತೆ. ಹಣೆಯ ಮೇಲೆ 3 ಗೆರಿ, ಕಂಠದಲ್ಲಿ, ಹೊಟ್ಟೆಯ ಮೇಲೆ 3 ಗೆರಿಗಳು ಸ್ವಭಾವ ಸಹಜವಾಗಿ ಇದ್ದದ್ದು. ಪ್ರಕಟೇನ ಶೋಭಮಾನಂ, ಚಂದ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಸರಿ, ಈಗೇನಾಯಿತು? ಕೌಪಿನ ಹಾಕೊಂಡಿದ್ದಾರೆ, ಮೇಲೊಂದು ಉಟ್ಟುಕೊಂಡಿದ್ದಾರೆ. ಅದರ ಮುಂದಿನ ಶ್ಲೋಕ, ಮ್ಯಾಲೊಂದು ಶಾಲ್ ಹೊತ್ಕೊಂಡಿದ್ರಂತ ಆಚಾರ್ಯ. ಹೋಗೋ ಕಾಲಕ್ಕೆ ಶಾಲು ಅಂದ್ರೆ ಶಾಟಿ, ಈಗ ಅಲ್ಲಿ ಶಾಲ್ ಹೇಳ್ಯಾರೆ, ಸ್ವಾಮಿಗಳು ಶಾಟಿ ಹೊತ್ಕೊಂಡಿರ್ತಾರೆ. ಮೃದು ಸೂಕ್ಷ್ಮ ಘನ ರುಡ ವಿಕಚ್ಚ ಪ್ರಕಟ ಪ್ರಾವರಣೇನ ಭಾಸಮಾನಂ ಅತಿನೂತನ ತಿಗ್ಮ ಭಾನುಭಾಸಾಂ ನಿಕರೇಣೇವ ಸುವರ್ಣ ಸಾನುಮಂತಂ. ಆಚಾರ್ಯರು ಮೊದಲೇ ಬಂಗಾರ ಬಣದವರು, ಮೇಲೆ ಅದೊಂದು ಶಾಲ್ ಹೊತ್ಕೊಂಡಿದ್ರೆ ಹೆಂಗೆ ಕಾಣಿಸ್ತಿತ್ತು ಅಂದ್ರೆ, ಮೇರು ಪರ್ವತದಲ್ಲಿ ಈಗ ಸೂರ್ಯೋದಯ ಆಗೇನೇನೋ ಅನ್ನೋ ಹಂಗೆ ಕಾಣ್ತಿತ್ತಂತೆ. ಮೇರು ಪರ್ವತ ಬಂಗಾರದ ಪರ್ವತ, ಆ ಬಂಗಾರದ ಮೇರು ಪರ್ವತದಲ್ಲಿ ಈಗ ತಾನೇ ಸೂರ್ಯೋದಯ ಆಗ್ತಾ ಇದೆಯೇನೋ ಅನ್ನುವಂತೆ ಕಾಣ್ತಾ ಇರ್ಬೇಕಂತ. ಹಾಗೆ ಹೊತ್ಕೊಂಡು ಬಂದಿದ್ರಂತ ಆಚಾರ್ಯರು. ಅಂತೂ ಇಂತೂ ಏನಾಯಿತು? ಮೃದು ಸೂಕ್ಷ್ಮ ಘನ ಅರುಣ ಆವಿಕಚ್ಚ ಪ್ರಕಟ ಪ್ರಾವರಣೇನ ಶೋಭಮಾನಂ. ಮೃದುವಾಗಿತ್ತಂತೆ. ಹೊತ್ಕೊಂಡದ್ದು ಹೆಂಗಿತ್ತು ಅಂದ್ರೆ ಮೈ ಚುಚ್ಚುತ್ತಿರ್ಲಿಲ್ಲ. ನಮ್ಮ ಧಾಬಳಿ ಅಂತಿದ್ರು ಮೊದ್ಲು ಹೆಂಗಿತ್ತು ಗೊತ್ತೇನ್ರಿ? ಅವು ಛೇ 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 ನೋಡ್ಬೇಕ್ರಿ ಮೊದಲಿನ ಧಾಬಳಿ ಅಲ್ರಿ. ಉಟ್ಕೊಳಿಕ್ ಒಲ್ಲೆ ಅಂತಿದ್ರು, ಧಾಬಳಿ ಒಲ್ಲೆ ಒಲ್ಲೆ ಒಲ್ಲೆ. ಯಾಕೆ ಅಂದ್ರೆ ಚುಚ್ಚುತ್ತಿದ್ವಿ. ಎಲ್ಲ ಕಡೆಯಿಂದ ಚುಚ್ಕೊಳ್ಳೋದು ಭಾಳ ಕಷ್ಟ ಇರ್ತಿತ್ರಿ ಅದು.
ಈಗ ಧಾಬಳಿ ಹೆಂಗ್ ಬಂದಾವ ಗೊತ್ತೇನ್ರಿ? ಹಂಗೆ ಅದನ್ನ ಉಟ್ಕೊಂಡ ಅಡ್ಡಾಡ್ತಿರ್ತೀವಿ ಅಂತ ಹಂಗೆ ಬಂದದ್ರಿ. ಹೊತ್ಕೊಂಡು ಮಲ್ಕೊಳ್ಳೋ ಅಷ್ಟು ಬಂದಾವ್ರಿ, ಮೆತ್ತಗಾಗ್ಬಿಟ್ಟವು ಪೂರ್ಣವು. ಮೊದ್ಲಿನ ಧಾಬಳಿ ನಾವೆಲ್ಲ ಸಂಧ್ಯಾ ಮಾಡ್ಕೊ ಉಟ್ಕೊಂಡು ನೆನಪದ್ರಿ. ಹೇಳ್ತೀನಿ, ಸಂಧ್ಯಾವಂದನಕ್ಕಿಂತ ತುರ್ಸ್ಕೊಳ್ಳೋದು ಜಾಸ್ತಿ ಆಗ್ತಿತ್ತು ನಾವು. ಸಂಧ್ಯಾವಂದನಿ ಕಡಿಮೆ, ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಅಷ್ಟು ಚುಚ್ಚಿದ್ರಿ ಅವು ಕಂಬಳೆಲ್ಲ. ಇದು ಬೇರೆ ಇತ್ತದು. ನೀವೆಲ್ಲ ದಾಟಿ ಬಂದ್ಬಿಟ್ರಿ. ಈಗ ಉಟ್ಕೊಂಡು ಭಯಂಕರ ಗಂಭೀರ ಅದು. ಉಟ್ಕೊಂಡ್ರೆ ಸಾಕ್ರಿ, ಎಲ್ಲರ ಹಿಂಸಾರಿ. ಅದಕ್ಕೆ ಆ ಧಾಬಳಿ ನೋಡೇ ಪುರಂದರದಾಸರ ಹಾಡು ಬರೆದಿದ್ದು, ಒಲ್ಲೆ ನಾ ವೈದಿಕ ಗಂಡನ್ನ. ನಾವಲ್ಲಿ ಒಲ್ಲೆ ನಾ ವೈದಿಕ ಗಂಡನ ಒಲ್ಲ. ಮನೆಗೆ ಹೋಗ್ಕೊಂಡು ಧಾಬಳಿ ಉಟ್ಕೊಂಡು ಕೊಟ್ರೆ ಏನ್ ಗತಿ ಇಲ್ಲರಿ ಮುಂದೆ, ಬೇಡ ಬೇಡ. ಅದಕ್ಕೆ ಭಾರಿ ಕಟ್ರಪ್ಪ ಎಂತಿಂತ ಧಾಬಳಿಗಳು. ಆದ್ರೆ ಹಂಗಿರ್ಬಾರ್ದು. ಹೆಂಗಿತ್ತು? ಮೃದು ಸೂಕ್ಷ್ಮ ಘನ ಋಣ ವಿಕಚ್ಚ ಪ್ರಕಟ ಪ್ರಾವರಣೇನ ಶೋಭಮಾನಂ. ಮೃದುವಾಗಿತ್ತು, ಸೂಕ್ಷ್ಮವಾಗಿತ್ತು, ಅಂದ್ರೆ ಮೆತ್ತಗೂ ಇತ್ತು, ತೆಳಗೂ ಇತ್ತು, ಎರಡೂ ಇರ್ಬೇಕ್ರಿ. ಮೆತ್ತಗಿದ್ದು ದಪ್ಪಿರಬಾರ್ದು. ರಜಾ ಇರ್ತಾವ ನೋಡ್ರಿ ಹೊತ್ಕೊಳ್ಳವು, ಚಳಿಗಾಲದಾಗ ಹೊತ್ಕೊಳ್ಳವು ಮೆತ್ತಗಿರ್ತಾವ, ಖರೆ ದಪ್ಪಿರ್ತಾವ. ಹಂಗಲ್ಲ, ಮೆತ್ತಗಿತ್ತು, ತೆಳ್ಳಗಿತ್ತು. ಆಮೇಲೆ ಹೆಂಗಿತ್ತು? ಅರುಣ ಕೆಂಪಾಗಿತ್ತು. ಆವಿಕ ಅಂದ್ರೆ ಉಣ್ಣಿ, ಇದು ನಮ್ಮ ಕುರಿ ಕೂದಲು, ಅದರಿಂದ ಮಾಡಿರುವಂತಹದ್ದು. ಪ್ರಕಟೇನ ಪ್ರಾವರಣೇನ, ನಿರ್ಮಲವಾಗಿರುವಂತಹ ಮೇಲೆ ಹೊತ್ಕೊಂಡಿರೋದು. ಪ್ರಾವರಣೇನ ಭಾಸವಾನಂ, ಹೊತ್ಕೊಂಡಿದ್ರು. ಹೆಂಗ್ ಕಾಣಿಸ್ತಿತ್ತು ಅಂದ್ರೆ ಅತಿನೂತನ ತಿಗ್ಮ ಭಾನು ಭಾಸಾಂ, ಹೊಸದಾಗಿ ಉದಯಿಸುವ ಸೂರ್ಯನಂತೆ. ನಿಕರೇಣೇವ ಸುವರ್ಣ ಸಾನುಮಂತಂ. ಸುವರ್ಣ ಸಾನು ಅಂತಂದ್ರೆ ಮೇರು ಪರ್ವತ. ಆ ಮೇರು ಪರ್ವತದ ಮೇಲೆ, ಕೋಡ್ಗಲ್ಗಳ ಮೇಲೆ ಈಗ ತಾನೇ ಸೂರ್ಯೋದಯ ಆಗ್ತಾ ಇದೆಯೇನೋ ಅನ್ನುವಂತೆ ಕಾಣ್ತಾ ಇತ್ತು ಅಂತ ಹೇಳಿ 30 ಮತ್ತು 31ನೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡಿದ್ದಾರೆ. ಸುಮಧ್ವ ವಿಜಯದ ಶ್ಲೋಕಗಳನ್ನ, ಸುಮಧ್ವ ವಿಜಯ ಗ್ರಂಥವನ್ನ ನಮ್ಮ ಪ್ರಾಚೀನ ಆಚಾರ್ಯರು, ಪ್ರಾಚೀನ ಸನ್ಯಾಸಿಗಳು ಇದು ಕೇವಲ ವಿಜಯ ಕಾವ್ಯ ಅಂತ ತಿಳಿದಿಲ್ಲ. ನೆನ್ಬಿಟ್ಕೊಳ್ರಿ, ಏನೋ ಗುರುಚರಿತೆ ಹೇಳುವಂತಹ ಪುಸ್ತಕ ಅಂತ ತಿಳ್ಕೊಂಡಿಲ್ಲ. ಇದು ನಮಗೆ ಪ್ರಮಾಣ ಗ್ರಂಥ. ಎಷ್ಟು ಪ್ರಮಾಣ ಗ್ರಂಥ ಅಂತ ಕೇಳಿದ್ರೆ, ಆಚರಣೆಯಲ್ಲಿ ಏನಾದರೂ ನಮಗೆ ತಿಳಿಯಬೇಕಾಗಿದ್ರೆ, ವ್ಯತ್ಯಾಸ ಆಗಿದ್ರೆ, ಮಧ್ವ ವಿಜಯದಲ್ಲಿ ಬಂದಿದೆಯಾ, ಹಾಗಾದ್ರೆ ಆಚರಣೆ ಮಾಡೋದು ಅನ್ನುವಷ್ಟು ಪ್ರಮಾಣ ಗ್ರಂಥ. ಎಲ್ಲ ಸ್ಮೃತಿ ಗ್ರಂಥಗಳು ಹಿಂದೆ, ಮಧ್ವ ವಿಜಯ ಮುಂದೆ. ನಮ್ಮಲ್ಲಿ ಅಷ್ಟು ಚೆನ್ನಾಗಿದೆ. ಭಾಗವತದ ಸಪ್ತಮ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡುವಾಗ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸನ್ಯಾಸಿಗಳ ವರ್ಣನೆ ಬರ್ತದೆ ಅಲ್ಲಿ. ನಾರದರು ಧರ್ಮರಾಜನಿಗೆ ಬ್ರಹ್ಮಚಾರಿಗಳು ಹೇಗಿರಬೇಕು, ಗೃಹಸ್ಥರು ಹೇಗಿರಬೇಕು, ವಾನಪ್ರಸ್ಥರು ಹೇಗಿರಬೇಕು, ಸನ್ಯಾಸಿಗಳು ಹೇಗಿರಬೇಕು ಅಂತ ಹೇಳುವಾಗ ಕೌಪೀನಾಚ್ಛಾದನಂ ಪರಂ, ಒಂದು ಲಂಗೋಟಿ ಸನ್ಯಾಸಿಗಳು ಹಾಕೊಂಡಿರ್ಬೇಕು, ಒಂದು ಹೊತ್ಕೊಂಡಿರ್ಬೇಕು ಅಂತ ಇಷ್ಟೇ ಅದಲ್ಲಿರೋದು. ಕೌಪೀನಾಚ್ಛಾದನಂ ಪರಂ, ಕೌಪೀನ ಒಂದು, ಆಚ್ಛಾದನ ಒಂದು. ಈಗ ಜಿಜ್ಞಾಸೆ ಬಿತ್ತೀಗ ಏನು, ಸ್ವಾಮಿಗಳು ಸನ್ಯಾಸಿಗಳು ಕೌಪೀನ ಒಂದು ಹಾಕೊಂಡು ಕೆಳಗೊಂದು ಉಟ್ಕೊಂಡಿದ್ರೆ ಸಾಕೋ, ಅದ್ರ ಮೇಲೊಂದು ಉಟ್ಕೊಂಡಿದ್ರೆ ಸಾಕೋ, ಅಥವಾ ಕೌಪೀನ ಹಾಕೊಂಡು ಮೇಲೊಂದು ಹೊತ್ಕೊಂಡಿದ್ರೆ ಸಾಕೋ? ಅಲ್ಲಿ ವಾಕ್ಯ ಅಷ್ಟೇ ಇದೆ, ಕೌಪೀನ ಆಚ್ಛಾದನ ಮತ್ತಿಷ್ಟ ಅದ. ಒಂದು ಕೌಪೀನ, ಒಂದು ಆಚ್ಛಾದನ ಅಂತದ. ಅದಕ್ಕೇನು ಅರ್ಥ ಮಾಡ್ಕೊಂಡ್ರು? ಎಲ್ಲಾರು ಏನು ಅರ್ಥ ಮಾಡ್ಕೊಂಡ್ರು? ಒಂದು ಲಂಗೋಟಿ ಹಾಕೊಂಡಿರ್ತಾರೆ ಸಾವುಗಳು, ಒಂದು ಉಟ್ಕೊಂಡಿರ್ತಾರ ಅಥವಾ ಒಂದು ಹೊತ್ಕೊಂಡಿರ್ತಾರ ಅಂತಿಷ್ಟೇ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅಲ್ಲ ಅಂದ್ರು. ಇಲ್ಲ, ಮಧ್ವ ವಿಜಯದಲ್ಲಿ ಹೇಳುವಾಗ ಆಚಾರ್ಯರು ಕೌಪೀನ, ಉಟ್ಕೊಂಡದ್ದು, ಮೇಲೆ ಹೊತ್ಕೊಂಡದ್ದು ಅಂತ 3 ವರ್ಣನ ಮಾಡಿದ್ದರಿಂದಾಗಿ 3 ಬೇಕೇ ಬೇಕು ಸನ್ಯಾಸಿಗಳಿಗೆ. ಎಲ್ಲದ ಈ 2 ಶ್ಲೋಕ ಉದಾಹರಣೆ ಮಾಡಿದರು ಸಿದ್ಧರ್ಮ ತೀರ್ಥರು ತಮ್ಮ ಭಾಗವತದ ಸಪ್ತಮ ಸ್ಕಂದ ವ್ಯಾಖ್ಯಾನದಲ್ಲಿ. ಶುಭ ಶುದ್ಧನಿತಂಬ ಬಿಂಬರಾಜನ್ನವ ಕೌಶೇಯ ವಿಶೇಷ ವಾಕ್ಯವಸ್ತ್ರಂ ತನು ಕುಕ್ಷಿಗಳಾಲಿಕೇಶು ರೇಖಾ ತ್ರಿತಯೇನ ಪ್ರಕಟೇನ ಭಾಷೋಭಮಾನಂ ಮೃದು ಸೂಕ್ಷ್ಮ ಘನ ಋಣ ವಿಕಚ್ಛ ಪ್ರಕಟ ಪ್ರಾವರಣೇನ ಭಾಸಮಾನಂ ಅತಿನೂತನ ತಿಗ್ಮ ಭಾನುಭಾಸಾಂ ನಿಕರೇಣೈವ ಸುವರ್ಣ ಸಾನುಮಂತಂ. ಈ ಶ್ಲೋಕಗಳನ್ನು ಉದಾಹರಣೆ ಮಾಡಿ, ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ 3 ಅಂತ ಹೇಳಿದ್ರಿಂದಾಗಿ ಸನ್ಯಾಸಿಗಳ ಕೌಪೀನ ಬಿಟ್ಟು ಇನ್ನೆರಡನ್ನ ಬೇಕೇ ಬೇಕು ಶಾಟಿಗಳು ಅಂತ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡಿದ್ರಿ. ಬರೋಬ್ಬರಿ ಭಾಗವತೊಳಗೆ ವೇದವ್ಯಾಸರು ಹೇಳೇ ಇಲ್ಲಲ್ಲ. ಮತ್ತೆ ಈ ಉಲ್ಟಾ ಪ್ರಶ್ನೆ ಕೇಳೋದು ಹಿಂಗೆ ಇರ್ತಾರೆ ಆಚಾರ್ಯ. ಎಲ್ಲ ಬರೋಬ್ಬರಿ, ಅಲ್ಲಿ ಇಲ್ಲಲ್ಲ, ಯಾಕಿಲ್ಲ ಅಂತ ಕೇಳಿ ಸಿದ್ಧರ್ಮ ತೀರ್ಥರು ಶ್ಲೋಕ ಓದಿ ಇನ್ನೊಂದ್ಸಲ ಎಂದ್ರು. ಕೌಪೀನಾಚ್ಛಾದನಂ ಪರಂ. ಆ ಪರಂ ಅಂದ್ರೆ ನಿನ್ ತಲೆ ಏನಂತ ಕೇಳು. ಕೌಪೀನ ಆಚ್ಛಾದನ, ಪರಂ ಅಂದ್ರೆ ಇನ್ನೊಂದು ಯಾವುದು, ಮೇಲೆ ಹೊತ್ಕೊಳ್ಳೋದು ಅಂತ ಅರ್ಥ ಮಾಡಿದ್ರು. ಅದಕ್ಕೆ ಕೌಪೀನ ಎಲ್ಲರೂ ಏನ್ ತಿಳ್ಕೊಂಡಿದ್ರು? ಪರಮಾಚ್ಛಾದನಂ, ಕೌಪೀನ ಬಿಟ್ಟು ಇನ್ನೊಂದು ಹೊತ್ಕೊಳ್ಳೋದು ಅಂತ ತಿಳ್ಕೊಂಡಿದ್ರು ಅವರೆಲ್ಲ. ನೋಡ್ರಿ, ಕೌಪೀನಂ
ಪರಮಾಚ್ಛಾದನಂ ಕೌಪೀನ ಬಿಟ್ಟ ಮೇಲೆ ಇನ್ನೊಂದು ಅಂತ ಅಲ್ಲ. ಸದ್ಧರ್ಮತೀರ್ಥರಂತಾರ 3 ಶಬ್ದವು ಕೌಪೀನ, ಆಚ್ಛಾದನ, ಪರ ಅಂತ. ಹಿಂಗಾಗಿ ಒಂದು ಕೌಪೀನ ಇರ್ತದೆ, ಉಟ್ಕೋದಿರ್ತದೆ, ಹೊತ್ಕೋದಿರ್ತದೆ. 3 ಸನ್ಯಾಸಿಗಳಿಗೆ ಬೇಕೇ ಬೇಕು. ವೇದವ್ಯಾಸದೇವರು ಹೇಳಿದ್ದಾರೆ, ನಮ್ಮ ಆಚಾರ್ಯ ನಡೆಸಿ ತೋರಿಸಿದ್ದಾರೆ. ಅದರಿಂದ ಎಲ್ಲ ಸನ್ಯಾಸಿಗಳು ಹಾಗೆ ಇರಬೇಕು ಅಂತ ಸದ್ಧರ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಟಿಪ್ಪಣಿಯಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆ ಪ್ರಮಾಣ ಏನು? ಸುಮಧ್ವ ವಿಜಯ ಗ್ರಂಥ. ಎಷ್ಟು ಅದ್ಭುತ! ನಾವು ಬರೇ ಆಚಾರ್ಯ ಚರಿತ್ರೆಯನ್ನು ಕೇಳ್ತಿಲ್ಲ, ಆಚಾರ್ಯ ಚರಿತ್ರೆಯನ್ನು ತಿಳಿಸುವಂತಹ ಪರಮ ಪ್ರಮಾಣವಾದ ಮಂತ್ರತುಲ್ಯವಾದ ಸರ್ವಮೂರ್ಧನ್ಯವಾದ ಗ್ರಂಥ ಯಾವುದು? ಸುಮಧ್ವ ವಿಜಯ. ಅದನ್ನೇ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲಿ ಉಪಯೋಗಿಸಿಕೊಳ್ತಾರೆ. ವಿಷ್ಣುತೀರ್ಥರು ಮಹಾನುಭಾವರು, ಮಾದನೂರಿನ ವಿಷ್ಣುತೀರ್ಥರು, ಅರಣ್ಯಕಾಚಾರ್ಯರು, ಅವರು ತಮ್ಮ ಸುಧಾ ವ್ಯಾಖ್ಯಾನದಲ್ಲಿ ರಘುರಸರಂಜನಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಶ್ಲೋಕ, ಮಂಗಳ ಶ್ಲೋಕ, ಆಚಾರ್ಯ ಟೀಕಾಕೃತ್ಪಾದರ ಮಂಗಳ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಅದೇನದು ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನ್ ಉಪದಿಷ್ಟೇ ಗುರೂನ್ ಮಮ ಅಂತನ್ನೋ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ, ಶ್ರೀಮತ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಅನ್ನೋ ಶಬ್ದಕ್ಕೆ ಈ ಶ್ಲೋಕದಿಂದ ಟೀಕಾಕೃತ್ಪಾದರು ಕೇವಲ ಅಕ್ಷೋಭ್ಯ ತೀರ್ಥರ ಸ್ತೋತ್ರ ಮಾಡಿಲ್ಲ, ಶ್ರೀಮದಾಚಾರ್ಯ ಸ್ತೋತ್ರವೂ ಮಾಡಿದ್ದಾರೆ ಅಂತ ಹೇಳಿ ಈ ಶ್ಲೋಕವನ್ನು ಶ್ರೀಮದಾಚಾರ್ಯಗೂ ವರ್ಣನ ಮಾಡ್ತಾ, ಪ್ರಮಾಣ ಎಲ್ಲಿದೆ ನಿಮಗೆ ಅಂತ ಕೇಳಿದ್ರೆ ಮಧ್ವ ವಿಜಯದ ಶ್ಲೋಕವನ್ನು ಉದಾಹರಣೆ ಕೊಟ್ಟು ಇಲ್ಲಿ ಹೇಳಿದ್ರಿಂದ ಈ ಶ್ಲೋಕಕ್ಕೆ ಆಚಾರ್ಯ ಪರವಾಗಿಯೂ ಅರ್ಥ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸತ್ಯ ವಿಷ್ಣುತೀರ್ಥರಿಗೆ ತಾವು ಏನೇ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಾಗ ಏನಾದರೂ ಪ್ರಮಾಣ ಬೇಕು ಅಂತಂದರೆ ಸುಮಧ್ವ ವಿಜಯ ತಗೊಂಡ್ಬಿಡ್ತಾರೆ. ಸದ್ಧರ್ಮತೀರ್ಥರಿಗೆ ಬೇಕು ಅಂದರೆ ತಗೊಂಡ್ಬಿಡ್ತಾರೆ. ಸತ್ಯಧರ್ಮತೀರ್ಥರ ಗ್ರಂಥದ ವೈಶಿಷ್ಟ್ಯ ಇನ್ನೊಂದೇನು ಅಂದರೆ ಸುಮಧ್ವ ವಿಜಯರಂತೆ ರುಕ್ಮಿಣೀಶ ವಿಜಯವೂ ಪರಮ ಪ್ರಮಾಣ ಗ್ರಂಥ ಅಂತ ಒಪ್ಪಿಬಿಟ್ಟಿದ್ದಾರೆ. ಕೃಷ್ಣನ ಕಥೆ ಹೇಳಬೇಕಲ್ಲ, ತಮಗೆಲ್ಲೇ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಮನಸ್ಸು ಬಂತಿಲ್ಲೋ ತಕ್ಷಣ ರುಕ್ಮಿಣೀಶ ತಂದುಬಿಡೋದೆ. ಇಲ್ಲಿ ಹೇಳಿದ್ದಾರೆ ವಾದರಾಜ ಸ್ವಾಮಿಗಳು, ಇದಕ್ಕೆ ಹಿಂಗೆ ಅರ್ಥ ಮಾಡಿಬಿಡ್ರಿ ಅಂದ್ಬಿಡ್ತಾರೆ. ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ, ಅದಕ್ಕೆ ಇದಕ್ಕೆ ಹಿಂಗೆ ಅರ್ಥ ಮಾಡ್ರಿ ಅಂತಾರೆ. ವಿಷ್ಣುತೀರ್ಥರು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು, ಇನ್ನೂ ಅನೇಕ ಜನ ಇದ್ದಾರೆ. ಕೆಲವರಂತರೂ ವಾದರಾಜ ಸ್ವಾಮಿಗಳಂತರೂ ವಾಯುಸ್ತುತಿಯನ್ನು ಹೀಗೆ ಇಡಿಯಾಗಿ ತಂದು ಬಿಡುತ್ತಾರೆ. ಹಾಗಾಗಿ ಸುಮಧ್ವ ವಿಜಯ ಗ್ರಂಥವನ್ನು ನಾವು ಯಾವುದನ್ನು ಕೇಳ್ತಾ ಇದ್ದೀವಿ, ಇದು ಕೇವಲ ಗುರುಚರಿತೆ ಅಲ್ಲ, ಇದು ಮಂಗಳ ಗ್ರಂಥ, ಪರಿಮಂಗಳ ಗ್ರಂಥ ಅಲ್ಲ, ವೇದತುಲ್ಯವಾದದ್ದು ಅಷ್ಟೇ ಅಲ್ಲ, ಪರಮ ಪ್ರಮಾಣ ಗ್ರಂಥವಾಗಿದೆ ಅಂತ ನಾವು ತಿಳಿಬೇಕು. ಅದಕ್ಕೆ ಈ 2 ಶ್ಲೋಕಗಳು. ಮುಂದೆ 32ಕ್ಕೆ ಹೋಗೋಣ. ಪೃಥುವಕ್ಷ ಸಮುನ್ನತಾಂಸ ಭಿತ್ತಿಂ ಗುರುವೃತ್ತ ಯತ ಹೃದಯ ಬಾಹುದಂಡಂ ಪರಮಾರುಣ ಪಾಣಿ ಪಲ್ಲವಂತ ಸ್ಫುರಿತೋರ್ತಧ್ವಜ ಲಾಂಛನಾದಿವಂತಂ. ಪೃಥು ವಕ್ಷ ಸಮುನ್ನತಾಂಸ ಭಿತ್ತಿಂ, ವಿಶಾಲವಾದ ಪೃಥುವಕ್ಷಸಂ. ಪೃಥುವಕ್ಷಸ ಅಂದ್ರೆ ದೊಡ್ಡ ಎದೆ. ಎದಿ ಬಹಳ ದೊಡ್ಡದಿತ್ತಂತೆ ನಮ್ಮ ಆಚಾರದು. ಅನ್ನೋದಕ್ಕೆ ಏನಾಗ್ತಿತ್ತು ಅಂದ್ರೆ ಅಲ್ಲಿರೋ ನಾಮ ಮುದ್ರೆಗಳು ಎಲ್ಲ ಚೆಂದಾಗಿ ಕಾಣ್ತಿರ್ತಾವ್ರಿ. ನಮ್ಮ ಇರೋವ ಹಾರ್ಟ್ ಇಷ್ಟಿರ್ತಾವ, ಅಷ್ಟ ಎದಿ ಅದ್ರ ಮೇಲೆ ಹಚ್ಕೊಂಡ್ರೆ ನಾಮ ಏನು ಕಾಣಿಸೋ, ಕೆಲವರು ಏನೂ ಕಾಣಿಸಂಗಿಲ್ಲ. ವಕ್ಷಸ್ಥಳ ವಿಶಾಲವಾದದ್ದಿದ್ರೆ ಅದ್ರ ಮೇಲೆ ಹಚ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೇಡ. ಪೃಥು ವಕ್ಷಸಂ ಉನ್ನತಾಂಸ ಭಿತ್ತಿಂ, ಆ ಎದೆಗೆ ತಕ್ಕಂತೆ ಒಂದು ಗೋಡೆ ಕಟ್ಟಿದ್ರಂತೆ ಹಿಂದೆ. ನೋಡ್ರಿ ಹೆಂಗೆ ಪಂಡಿತಾಚಾರ್ಯರು ಭಿತ್ತಿ ಅಂತ ಶಬ್ದ ಬರೀತಾರೆ, ಗೋಡೆ ಅಂತ ಅರ್ಥ. ಎದೆಗೆ ಸಂಬಂಧಪಟ್ಟ ಭುಜಗಳೆಂಬ ಗೋಡೆ ಇತ್ತು, ಅದರ ಎತ್ತರದ ಭುಜ ಇತ್ತು. ಗುರುವೃತ್ತ ಯತ ಹೃದಯ ಬಾಹುದಂಡಂ, ಭುಜಗಳೇ ದುಂಡಗೆ ಚಂದಾಗಿ ತೋಳಿದ್ವು. ಪರಮಾರುಣ ಪಾಣಿ ಪಲ್ಲವಂತಹ, ಕೈ ಕೆಂಪಾಗಿತ್ತಂತೆ, ಪಾದ ಕೆಂಪಾಗಿದ್ದಂತೆ ಕೈಯೂ ಕೂಡ ಹೇಗಾಯ್ತು, ಕೆಂಪಾಗಿತ್ತು. ಆಮೇಲೆ ಸ್ಫುರಿತೋರ್ಧ್ವಧ್ವಜ ಲಾಂಛನಾದಿವಂತಂ, ಕೈಯಲ್ಲಿ ಗೆರೆಗಳಿದ್ವಂತೆ, ಧ್ವಜ ವಜ್ರ ಚಿಹ್ನೆ ಎಲ್ಲವೂ ಅದರಲ್ಲಿ ಇರ್ತಕ್ಕಂಥದ್ದಾಗಿತ್ತು ಆಚಾರ ಕೈಯಲ್ಲಿ ಅಂತ. ಕೆಲವರ ಕೈಯಲ್ಲಿ ತುಂಬಾ ವಿಚಿತ್ರವಾದ ರೇಖೆಗಳಿರ್ತಾವೆ, ನೋಡ್ಕೋಬೇಡ್ರಿ. ಇಲ್ಲೇನು ಮನೆಗೆ ಹೋದ ಮೇಲೆ ನಿಧಾನಕ್ಕೆ ಹೋಗಿ ಕೂತ್ಕೊಂಡು ನೋಡ್ಕೊಳ್ರಿ. ಸೋಪ್ ಹಚ್ಕೊಂಡು ತೊಳ್ಕೊಂಡು ನೋಡ್ಕೋಬೇಡ್ರಿ, ಚಲೋ ಕಾಣಿಸಂಗಿಲ್ಲ. ಎಣ್ಣೆ ಹಚ್ಕೊಂಡು ನೋಡ್ಕೊಡಿ, ಚಲೋ ಕಾಣಿಸ್ತದೆ. ಯಾವಾಗಲೂ ಉಲ್ಟಾ ನಮ್ಗೆ ಗೊತ್ತಿರಂಗಿಲ್ಲ. ನಾವು ಚಲೋ ಕಾಣಿಸ್ಬೇಕು ಅಂತ ಕೈ ಸೋಪ್ ಹಚ್ಚಬಾರ್ದು, ಎಣ್ಣೆ ಹಚ್ಚಿ ಎದ್ದು ಕಾಣಿಸ್ತಿರ್ತಾವೆ. ಬೇಕಾದ್ರೆ ಎಣ್ಣೆ ಹಚ್ಕೊಳಿಕ್ ಬೇಸರ ಬಂದ್ರೆ ನಾವು ತಲೆ ಮೇಲೆ ಹಚ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ಅಷ್ಟೇ. ಅದಕ್ಕೆ ಕೈಗಳಲ್ಲಿ ವಿಚಿತ್ರವಾದ ರೇಖೆಗಳಿವೆ ಅಂತೆ. ಏನೇನು ರೇಖೆಗಳಿವೆ? ಕೆಲವರ ಆಯುಷ್ಯ ರೇಖೆ ಅದರಲ್ಲಿದೆ, ಧನರೇಖಾ ಇದೆ, ವಿದ್ಯಾರೇಖಾ ಇದೆ, ಎಲ್ಲ ಅದರಲ್ಲವಂತ. ಅದನ್ನು ಸರಿಯಾಗಿ ಕಲ್ತವ್ರ ಕಡೆ ಕೇಳಿದ್ರೆ ಹೇಳ್ತಿರ್ತಾರೆ. ಈ ಬೋರ್ಡ್ ಹಾಕೊಂಡು ಕೂತಿರ್ತಾರಲ್ಲ, ನಿಮ್ಮ 2 ಕೈಗಳನ್ನು ನೋಡಿ ಭವಿಷ್ಯ ಹೇಳಲಾಗ್ತದೆ ಅಂತ ತಿಳ್ಕೊಂಡು ಹೇಳಿ ಹೋಟೆಲ್ನಾಗ ಇರ್ತಾರಲ್ಲ, ಅವ್ರ ಕಡೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರ ಭವಿಷ್ಯ ನೆಟ್ಟಿಗಿಲ್ಲ ಅಂತ ಹೋಟೆಲ್ನಾಗ ಉಳ್ಕೊಂಡಿರ್ತಾರೆ ಪಾಪ. ಅವ್ರ ಭವಿಷ್ಯ ಕರೆಕ್ಟ್ ಇದೆ, ಅವರೇ ಅಲ್ಲಿ ಉಳ್ಕೋತಿದ್ರು, ಚಲೋ ಮನೆ ಕಟ್ಕೊಂಡೇ ಇರ್ತಿದ್ರಲ್ಲ. ಅದರಲ್ಲಿ ಮತ್ತೆ 1 ಕೈಯಲ್ಲಂತ 2 ಕೈ ನೋಡಿ ಹೇಳ್ತೀವಿ ಅಂತ ಬೇರೆ ಅಂತಿರ್ತಾರೆ.
ನಾನು ಒಂದ್ಸಲ ಅಲ್ಲೆಲ್ಲ ಬುಕ್ ಬ್ಯಾಂಡಿಂಗ್ ಕೊಡ್ಲಿಕ್ಕೆ ಹೋಗಿದ್ದೆ. ಹೋದಾಗ ಬೋರ್ಡ್ ಹಾಕಿದ್ದ ಅಬ್ಬವ ಸರಿ ಅಂತ ನಾವು ನಮ್ಗೆ ಏನಿರ್ತಾವ್ರಿ ಇಂಥವು ಕಾರಬಾರ ಜಾಸ್ತಿ ಇರ್ತಾವೆ. ಕೆತ್ತ ಭಜಿ ಕಾರಬಾರ ಅಂತ ಇರ್ತಾರೋ ಹಂಗೆ ಕಾರಬಾರ ಜಾಸ್ತಿ. ಸುಮ್ಮನೆ ಏನು ಮಾಡಿದೆ ಅಂದ್ರೆ ಹಿಂಗೆ ಒಂದು ಸ್ವಲ್ಪ ಹಣಿಕೆ ಹಾಕಿದೆ. ಅಲ್ಲೊಬ್ಬ ಕೂತಿದ್ರಿ ಅವ ಕೂತಿದ್ ನೋಡಿ ನನಗೆ ಅವ ಯಾರಂತ ಗೊತ್ತಾಗಿಲ್ಲ. ಮೊದಲು ಅವ ಜ್ಯೋತಿಷಳವಂತ ಎರಡೂ ಕೈ ನೋಡಿ ಭವಿಷ್ಯ ಹೇಳ್ತೀನಿ ಅನ್ನೋ ಅವ ಅಗದಿ ಟ್ರಿಮ್ ಆಗಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕು. ನಾ ಸಾಮಾನ್ಯವಾಗಿ ಏನಿರ್ತಾವಂದ್ರೆ ಇದಕ್ಕೊಂದು ಅಲಂಕಾರ ಇರ್ತದ್ರಿ. ಈ ಜ್ಯೋತಿಷ್ ಹೇಳಿಕಂತ ಒಂದದಕ್ಕೊಂದದ ಹೆಂಗೆ ಲಾಯರ್ಗಳು ಡಾಕ್ಟರ್ಗಳು ಇಂಜಿನಿಯರ್ ಅಂತ ಹಂಗದಕ್ಕೊಂದಿರೋದು ಗೊತ್ತೇ ಆಗಲಿಲ್ಲ. ಅವ ನೋಡ್ಲಿಕ್ಕತ್ತಿದ್ದರಿ. ನಾನು ಒಂದೆರಡು ಸುಮ್ಮನೆ ಹೊರಗೆ ನಿಂತ್ಕೊಂಡು ನೋಡ್ಲಿಕ್ಕೆ, ಯಾಕಂದ್ರೆ ಕಾಜಿಂದ ಇತ್ತದು ಹೊರಗೆ. ಒಳಗೆ ಕೂತಿರೋಬ್ರು ಯಾರು ತೋರಿಸಿಗತ್ತಿರು ಸಾರ್ ನಮ್ ನೋಡ್ರಿ ಸಾರ್ ಅಂತಕೊಂಡು ಅವನು ನೋಡ್ಲಿಕ್ಕೆ ಅವಂಗ ಕಾಣಿಸ್ವಲ್ತಾಗಿತ್ರಿ. ಭೂತಗರಡಿ ಹಿಡ್ದವ ಹಿಂಗೆ ನೋಡ್ಲಿಕ್ಕಿದ್ದ. ನಾ ಅಂದೆ ನೀನ ದೊಡ್ಡ ಭೂತ ಅದ್ರೊಳಗೆ ನೋಡ್ಲಿಕ್ಕತ್ತಿ ಇನ್ನೇನು ಕಾಣಿಸ್ಬೇಕಲ್ಲರ. ಭೂತಗರಡಿ ಒಳಗೆ ನೋಡಿದ್ರೆ ನೀನ ದೊಡ್ಡ ಭೂತ ಇದ್ದಿ ಇನ್ನೇನು ಕಾಣಿಸ್ಬೇಕು. ಅಷ್ಟ ಅಲ್ಲ, ನೋಡಿದಾಗ ಭೂತ ಕರಡಿಯಿಂದ ನೋಡಿದ್ರೆ ಭೂತದ ಕಾಣಿಸ್ತದೆ, ಭವಿಷ್ಯ ಕಾಣಿಸಂಗೆ ಇಲ್ರಿ ಪಾಪ ಹೋಗ್ಲಿ. ಅದಕ್ಕೆ ಇಷ್ಟು ವಿಚಿತ್ರ ಹೇಳ್ತೀನಿ. ನೋಡಿ ಬಿಡ್ಲಿಲ್ರಿ. ನಾನು ಎಷ್ಟೊತ್ತು ಹೇಳ್ತಾನೆ ಏನು ಹೇಳ್ತಾನೆ ಅಂತ ತಿರುಗಾಗ ಬುರ್ಗ ಅದನ್ನ 2-3 ಸತಿ ಹೇಳ್ದ. ಕೊನೆಗೆ ರೊಕ್ಕ ಇಸ್ಕೊಂಡು ಕಳಿಸಿದ. ಈ ಹುಚ್ಚು ಹೊರಗೆ ಬಂತು ರೊಕ್ಕ ಕೊಟ್ಟು. ನಾ ಅಂದೆ ಬಾಬಾ ಇದು ಉದ್ಯೋಗ ಚಲೋ ಅದ ಅಂತೇಳಿ ಇಂಥ ಕೆಲಸ ಮಾಡಬಾರ್ದು. ರೇಖೆಗಳವ ಸತ್ಯ ಅದ. ನಾನು ಅನೇಕ ಜನರ ಕೈಗಳನ್ನು ನೋಡಿದ್ದೇನೆ, ರೇಖೆಗಳನ್ನು ನೋಡಿದ್ದೇನೆ. ಅವುಗಳಲ್ಲಿ ಎಷ್ಟೋ ಭಾಗಗಳು ಅವರ ಜೀವನದಲ್ಲಿ ಆದದ್ದು ಸತ್ಯ ಆಗಿದ್ದು ಗೊತ್ತಿದೆ. ಅದರಿಂದ ಅದನ್ನು ಸರಿಯಾಗಿ ಕೇಳ್ಕೊಂಡಿರ್ಬೇಕು. ಸುಮ್ಮನೆ ಯಾರ್ದು ಕೈ ಕೆಲವ್ರಿಗಂತೂ ಅಭ್ಯಾಸ ರೀ. ಯಾರ ಎದುರಿಗೆ ಕೂತಿರ್ತಾನೆ ಆಚಾರ ನನಗೆ ಟ್ರೈನಾಗ ಹೊಂಟ ಕೆಲವು ಭೇಟಿಯಾಗಿರ್ತಾರೆ. ಆಚಾರ ನಿಮ್ಮ ಭವಿಷ್ಯ ಹೇಳಿ ಬರ್ತೇನೆ. ಈಗ ಅವ್ರಿಗೆ ಉತ್ತರ ಕೊಟ್ಟರು ಕಷ್ಟ, ಕೊಡದೇ ಇದ್ರೆ ಕಷ್ಟ ರೀ. ನಾನು ಸುಮ್ಮನೆ ನಾವು ನಮ್ದೊಂದು ಸ್ಟೈಲ್ ಅದ, ನಕ್ ಬಿಟ್ಟರೆ ಮುಗಿದು ಹೋದ ಕೆಲಸ. ಹಂಗಲ್ಲ ಆಚಾರ ಹಂಗಲ್ಲ. ಅಂದ್ರೆ ನೀವು ನೋಡ್ತಿದ್ರ ಅಂತ ತಿಕ್ಕೊಂಡು ಹಿಂಗೆ ಕೈ ತಿಕ್ಕೊಂಡು ಪ್ಯಾಂಟಿನ ಮೇಲೆ ಹಿಂಗೆ ಹಿಡಿದ್ ನಾ ಅಂದೆ ನೀವು ಹಿಂಗೆ ಹಿಡಿಲೇಬೇಡ. ಯಾಕಂದ್ರೆ ನಮ್ದದು ಹಿಂಗೆ ಹಿಡಿದು ಅಭ್ಯಾಸ. ದಕ್ಷಿಣಿ ತಗೊಂಡು ಅಭ್ಯಾಸ ಬರೋದಿಲ್ಲ. ಹುಚ್ಚು ಜನರಿಗೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ತೋರಿಸ್ಬೇಕು. ಹೌದು ಸತ್ಯ, ಶಾಸ್ತ್ರ ಸುಳ್ಳಲ್ಲ. ಎಂತಹ ಪ್ರಸಂಗದಲ್ಲಿ ಬೇಕೋ ಆಗ ಮಾತ್ರ ಉಪಯೋಗಿಸ್ಕೊಳ್ಬೇಕು ವಿನಃ ಸದಾಕಾಲ ಅದನ್ನು ನೋಡಬಾರ್ದು. ಆಚಾರ್ಯರು ನಡೀತಾ ಬರ್ತಾ ಇದ್ರೆ ಅವರ ಕೈಗಳ ವರ್ಣನೆ ಏನು ಮಾಡ್ತಾರೆ. ಅದಾದ ಮೇಲೆ ಮುಖದ ವರ್ಣನೆ. ಕೊನೆ ಶ್ಲೋಕ ಇವತ್ತಿಂದು ಏನು. ಪರಿಪೂರ್ಣ ಶಶಂಕ ಬಿಂಬ ಶಂಕ ವಿಷಯಂ ಪ್ರಾಕ್ ಸಹಸಾವಲೋಕನೇನ ಅಕಳಂಕತಯ ಪರಂ ವಿವಿಕ್ತಂ ವದನಂ ವಿಭ್ರಮ ಚಚ್ಚ ವಿಭ್ರಮಾಬ್ಧಿಂ. ಬಹಳ ಸೊಗಸಾಗಿದೆ. ಇದೊಂದು ಅಲಂಕಾರದಲ್ಲಿ ಬಳಸಿದ್ದಾರೆ. ಏನು ಮೊದಲು ನೋಡಿದ್ರಂತೆ ಯಾರು ಫಸ್ಟ್ ಟೈಮ್ ಆಚಾರ ಮುಖ ನೋಡಿದ್ರಂತೆ. ಫಸ್ಟ್ ಟೈಮ್ ಆಚಾರ ಮುಖ ನೋಡಿದ ಕೂಡಲೇ ಅನ್ಕೊಂಡ್ರಂತೆ ಚಂದ್ರಮಂಡಲ ಅಂತ ನಿರ್ಧಾರ ಮಾಡಿಬಿಟ್ರಂತೆ. ಫಸ್ಟ್ ಟೈಮ್ ಆಚಾರ ಮುಖ ನೋಡಿದ ಕೂಡಲೇ, ಅಂದ್ರೆ ಹೊಸದಾಗಿ ಸ್ವಾಮಿ ನೋಡಿರ್ತಾರೆ ಮೊದಲೇ ಸರ್ತಿ, ಊರಾಗಿ ಬಂದವ್ರು ಜನ ಎಲ್ಲ. ಆಚಾರ್ಯರ ದುಂಡಗಿನ ಮುಖವನ್ನು ನೋಡಿಬಿಟ್ಟು ಪರಿಪೂರ್ಣ ಶಶಾಂಕ ಬಿಂಬ ಶಂಕ ವಿಷಯಂ ಪ್ರಾಕ್ ಸಹಸಾವಲೋಕನೇನ. ಸಹಸ ಒಮ್ಮೆಲೆ ನೋಡಿದ ಕೂಡಲೇ ಮೊದಲ ಆಚಾರ್ಯರ ಮುಖ ಏನು ಕಾಣಿಸ್ತೀವಿ ಅಂತಂದ್ರೆ ಪರಿಪೂರ್ಣ ಶಶಾಂಕ ಬಿಂಬ ಶಂಕ, ಪೂರ್ಣವಾದ ಚಂದ್ರಮಂಡಲ ಕಂಡಂತೆ ಕಾಣಿತಂತೆ. ಆದರೆ ಯಾವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸರ್ತಿ ನೋಡಿದ್ರು ಪರಂ ಅಕಳಂಕತಯ ವಿವಿಕ್ತಂ. ಅನಂತರದಲ್ಲಿ ಅಕಳಂಕತಯ ವಿವಿಕ್ತಂ ಏನಾಯಿತು? ಅಯ್ಯಯ್ಯೋ ನಾವು ತಪ್ಪು ನೋಡಿಬಿಟ್ವಿ. ಚಂದ್ರಮಂಡಲದಂತೆ ಆಚಾರ್ಯರ ಮುಖ ಇಲ್ಲ. ಮತ್ತೆ ಹೇಗಿದೆ? ಅದಕ್ಕೂ ಚೆನ್ನಾಗಿದೆ. ಯಾಕೆ? ಚಂದ್ರಮಂಡಲದಲ್ಲಿ ಇದ್ದದ್ದು ಕಳಂಕ, ನಮ್ಮ ಆಚಾರ್ಯರ ಮುಖದಲ್ಲಿ ಯಾವ ಕಳಂಕಗಳೂ ಇಲ್ಲ. ಅಂದ ಮೇಲೆ ಮೊದಲು ಗಡಿಬಿಡಿಯಲ್ಲಿ ನೋಡ್ಬಿಟ್ವೋ ಏನೋ, ಇನ್ನೊಂದು ಸರ್ತಿ ನೋಡ್ಬೇಕಾಗಿತ್ತೋ ಏನೋ ಅಂತ ಹಂಗಾಗ್ತಿರ್ತದ್ರಿ. ರಾಮದೇವ್ರ ಪೂಜಾ ನಡೆದಾಗ, ವೆಂಕಪ್ಪನ ಹತ್ರ ಹೋದಾಗ, ಎಲ್ಲ ಕಡೆ ಅವಸರದಾಗ ಒಂದು ನೋಡ್ಬಿಟ್ಟಿರ್ತೀವಿ. ಆಮೇಲೆ ಮತ್ತೊಮ್ಮೆ ನೋಡಿದಾಗ ಓ ಅದು ಅವಾಗ ಕಾಣಿಸ್ತಿಲ್ಲ ನೋಡಿ ಈಗ ಅನಿಸ್ತೀವಿ ಅಂತಿರ್ತೀವಿ. ಹಾಗಾಯಿತು. ಪರಿಪೂರ್ಣ ಶಶಾಂಕ ಬಿಂಬ ಶಂಕ ವಿಷಯಂ ಪ್ರಾಕ್ ಸಹಸಾವಲೋಕನೇನ ಅಕಳಂಕತಯ ಪರಂ ವಿವಿಕ್ತಂ ವದನಂ ಬಿಭ್ರತ ಮಚ್ಚ ವಿಭ್ರಮಾಬ್ಧಿಂ. ಆಗ ನೋಡಿದಾಗ ಅಚ್ಚ ವಿಭ್ರಮಾಬ್ಧಿಂ, ಕಳಂಕವಿಲ್ಲದೆ ಇರುವಂತಹ ಶುದ್ಧವಾದ ಕ್ಷೀರ ಸಾಗರದಂತೆ ಕಾಣ್ತಾ ಇದ್ದಾರಂತೆ. ಇಲ್ಲಿ ಈ ಪ್ರಸಂಗದಲ್ಲಿ ಚಂದ್ರನ ವರ್ಣನೆಯನ್ನ ಮಾಡಿದ್ದು ನೋಡಿದರೆ, ಅಂದ್ರೆ ಈಗ ಆಚಾರ್ಯರ ಮುಖ ಹೇಗಿತ್ತು, ಚಂದ್ರಮಂಡಲದಲ್ಲಿ ಮಂಡಲದಂತೆ ಇತ್ತು ಅಂತ ಕೇಳಿದಾಗ ನನಗೆ ಒಂದು ಹಿಂದಕ್ಕೆ ಯಾವಾಗೋ ಓದಿದ್ದೊಂದು ಸ್ವಲ್ಪ ನೆನಪು ಬಂತು. ಅದನ್ನೊಂಚೂರು ಹೇಳಿ ಮುಗಿಸ್ಬಿಡುತ್ತೆ. ಆಚಾರ್ಯರಿಗೆ ಸೂರ್ಯನಿಗೆ ಹೇಗೆ ಸಂಬಂಧ ಇದೆ, ಅರ್ಥಾತ್ ವಾಯುದೇವರಿಗೂ ಸೂರ್ಯನಿಗೂ ಹೇಗೆ ಸಂಬಂಧ ಇದೆ, ಹಾಗೆ ಚಂದ್ರನಿಗೂ ವಾಯುದೇವರಿಗೂ ಒಂದು ಸಂಬಂಧ ಇದೆ ಅಂತ. ಆಚಾರ್ಯರು
ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಹಳ ಚೆನ್ನಾಗಿದೆ ಅಂತ. ಈಗ ನಾವೆಲ್ಲ ಚಂದ್ರನನ್ನ ಶುಕ್ಲ ಪಕ್ಷದಲ್ಲೂ ಕೃಷ್ಣ ಪಕ್ಷದಲ್ಲೂ ನೋಡ್ತಿರ್ತೇವೆ. ನಾವೆಲ್ಲ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆಗಳು ಒಂದೊಂದಾಗಿ ಒಂದೊಂದಾಗಿ ಬೆಳೀತಾ ಹೋಗ್ತದೆ. ಕಲೆಗಳು ಅಂದರೆ ರಾತ್ರಿ, ಒಂದು ರಾತ್ರಿ ಇವತ್ತು, ನಾಳೆ ರಾತ್ರಿ ಇವತ್ತು, ಅದು ಬೆಳೆದಂತೆ ಬೆಳೆದಂತೆ ಒಂದೊಂದು ಕಲೆಗಳು ಬೆಳೀತಾ ಹೋಗುತ್ತೆ. ಕೊನೆ ದಿವಸ ಹುಣ್ಣಿಮೆ ದಿವಸ ಪೂರ್ಣವಾಗಿ ಕಾಣುತ್ತಾನೆ. ಅಮಾವಾಸ್ಯೆ ಇದು ಕೃಷ್ಣ ಪಕ್ಷದಲ್ಲಿ ಒಂದೊಂದೇ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಬಂದು ಕೊನೆಗೆ ಅಮಾವಾಸ್ಯೆ ದಿವಸ ಕಾಣಿಸೋದಿಲ್ಲ. ಇದರ ಹಿನ್ನೆಲೆಯಲ್ಲಿ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಒಂದು ಮಾತು ಬರೀತಾರೆ. ಏನಂತಾರೆ ಅಂತ ಕೇಳಿದ್ರೆ, ನೀವೇನು ಈ ಚಂದ್ರನ್ ನೋಡ್ತಾ ಇದ್ದೀರಲ್ಲ, ವಾಯು ಪ್ರಜಾಪತಿ ಯೋಸೌ ಚಂದ್ರ ಸಂಸ್ಥೋ ವಿಶೇಷತಃ. ವಾಯುದೇವರೇನಿದ್ದಾರೆ ಪ್ರಜಾಪತಿ ಎಂಬ ಹೆಸರಿನಿಂದ ಚಂದ್ರನಲ್ಲಿ ನಿಂತ್ಕೊಂಡಿದ್ದಾರಂತೆ. ಅದರಲ್ಲಿ ರಾತ್ರೌ ರಾತ್ರೌ ಕ್ಷಯಾದಸ್ಯ ಪೂರ್ಣಾದ್ ರಾತ್ರಿನಾಮಕಾಃ ಕಲಾಃ ಪಂಚದಶ ಪ್ರೋಕ್ತಾಃ ಧ್ರುವೈಮಾಸ್ಯತು ಷೋಡಶಿ. ಪ್ರತಿನಿತ್ಯದಲ್ಲೂ ಶುಕ್ಲ ಪಕ್ಷದಲ್ಲಿ ಒಂದೊಂದು ಒಂದೊಂದು ಕಲೆಗಳು ಬೆಳೀತಾ ಹೋಗ್ತದಲ್ಲ, ಇದು ಒಂದೊಂದು ರಾತ್ರಿಗಳಲ್ಲಿ 15 ಕಲೆಗಳು ಮಾತ್ರ ಪೂರ್ಣ ಆಗ್ತದೆ, 16ನೇ ಕಲೆ ಪೂರ್ಣ ಆಗೋದಿಲ್ಲ. ಯಾಕೆ? ಆಚಾರ್ಯ ಪ್ರಶ್ನೆ ಮಾಡಿದ್ರು. ನೋಡ್ರಿ, ಹುಣ್ಣಿಮೆ ಬಂತು ಅಂದ್ರೆ ಪೂರ್ಣ ಚಂದ್ರ ಕಂಡು ಬಿಡ್ತಾನೆ ಅಂದ್ರೆ ಒಂದು ಕಲೆ ಇದ್ದದ್ದೇ ಫಸ್ಟ್. ಅದು ಚಂದ್ರ ಇರೋದು ಷೋಡಶ ಕಲಾ, 16 ಕಲೆಗಳಿಂದ ಕೂಡಿದ ಚಂದ್ರ. ಪಾಡ್ಯದಿಂದ ಹುಣ್ಣಿಮೆ ತನಕ 15, ಮತ್ತು ಪಾಡ್ಯದಿಂದ ಅಮಾವಾಸ್ಯೆ ತನಕ 15, 30 ತಿಥಿಯವರೆಗೆ, 32 ಇಲ್ಲೇ ಇಲ್ಲ. ಇನ್ನೇ ಅಧಿಕ ಮಾಸ 33 ಅಂತಾರೆ, 33 ಇರೋದಿಲ್ಲ ಬಿಡ್ರಿ, ಆ ವಿಷಯ ಬೇರೆ. ಒಂದು ಏನಾಯಿತು ಅಂದ್ರೆ, ಒಂದು ಕಲೆ ಶಾಶ್ವತವಾಗಿ ಇರ್ತದಂತೆ. ಅದು ಯಾವುದು ಅಂದ್ರೆ ಚಂದ್ರನಲ್ಲಿ ಇರುವಂತಹ ವಾಯುಕಲಾ. ವಾಯುಕಲೆ ಚಂದ್ರದೇವರಲ್ಲಿ, ಚಂದ್ರನಲ್ಲಿ ಏನಿದೆ ಅದು ಶಾಶ್ವತವಾದ ಕಲೆ. 15 ದಿವಸ ಬೆಳೆದಾಗಲೂ ಇದ್ದೇ ಇರ್ತದೆ, 15 ದಿವಸದಲ್ಲಿ ಹೋದರೂ 16ನೇ ಕಲೆಯಾದ ಚಂದ್ರ ಹೋಗೋದಿಲ್ಲ, ಅಂದ್ರೆ ಆ ವಾಯುದೇವರ ಕಲಾ ಹೋಗೋದಿಲ್ಲ. ಅದಕ್ಕೆ ಆಚಾರ್ಯರಂತಾರೆ, ಕಲಾಹ ಪಂಚದಶ ಪ್ರೋಕ್ತ ಧ್ರುವೈಮಾಸ್ಯತು ಷೋಡಶಿ. 16ನೇ ಕಲೆ ಏನಿದೆ ಅದು ವಾಯುಕಲಾ ಅಂತ ಕರೆಸಿಕೊಳ್ತದೆ, ಅದು ಎಂದೂ ಹೋಗೋದಿಲ್ಲ. ಅಕಲೋಪಿ ಸಚಂದ್ರಸ್ಯ ಕಲಾವಿ ಪ್ರೋಚ್ಯತೆ ತಥಾ. ನಿಜವಾಗಿ ವಿಚಾರ ಮಾಡಿದರೆ ಕಲೆಗಳು ಚಂದ್ರನಿಗೇನೆ, ವಾಯುದೇವರಿಗಲ್ಲ. ಚಂದ್ರನಿಗೆ ಇದ್ರೂ ಕೂಡ ಚಂದ್ರನ ಅಂತರ್ಯಾಮಿಯಾಗಿ ವಾಯುದೇವರಿದ್ದದ್ದರಿಂದ ವಾಯುದೇವರಿಗೂ ಕಲೆಗಳು ಅಂತ ವ್ಯವಹಾರವನ್ನು ಮಾಡ್ತೇವೆ. ಮೂಲತಃ ಮೇಲ್ ನೋಡ್ಲಿಕ್ಕೆ ಚಂದ್ರನ ಕಲೆಗಳು ಬಂದವು, ಚಂದ್ರನ ಕಲೆಗಳು ಹೋದವು ಅಂತಂತಾರೆ. ಆದರೆ ವಾಯುದೇವರ ಕಲೆಗಳು, ವಾಯುದೇವರ ಒಂದು ಕಲೆ ಗಟ್ಟಿ ಇರ್ತದೆ, 15 ಬರ್ತದೆ 15 ಹೋಗ್ತದೆ ಅಂತ ಹೇಳಿ ಅಲ್ಲ ನಾವು ನಂಬೇಕಾ ಇದನ್ನ? ಸಾಕ್ಷಿನ? ಇದಕ್ಕೇನು ಸಾಕ್ಷಿ ಇದೆ? ಒಂದು 16ನೇ ಕಲೆ ಮಾತ್ರ ಉಳ್ಕೊಂಡಿರ್ತದೆ, 15 ಹೋಗ್ತದೆ 15 ಬರ್ತದೆ ಅಂದ್ರೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಒಂದೇ ಒಂದು ಅದ್ಭುತವಾದ ಉತ್ತರವನ್ನ ಆನಂದ ತೀರ್ಥರು ಹೇಳ್ತಾರೆ. ಓತಿ ಕಾಟ ಅಂತದ ಅಂದ್ರೆ ನಮ್ಮಲ್ಲಿ ಬಹಳ ಮಂದಿಗೆ ಗೊತ್ತಿಲ್ಲ. ದಯಮಾಡಿ ಯಾರೋ ತಪ್ಪು ತಿಳಿಬೇಡ್ರಿ, ಇಲ್ಲಿ ಬಂದದ್ದನ್ನ ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಗಂಟು ಹಾಕ್ಲಿಕ್ಕತ್ತಿಲ್ಲ ಕೈಯಾಗಿಂದು. ಬೃಹದಾರಣ್ಯಕ ಭಾಷೆದಲ್ಲಿ ಆಚಾರ್ಯ ಹೇಳಿದ್ದದೆ 3ನೇ ಅಧ್ಯಾಯದ 6ನೇ ಬ್ರಾಹ್ಮಣದ 20ನೇ ಮಂತ್ರದಲ್ಲದ ನೋಡ್ಕೊಳ್ರಿ. ಆಮೇಲೆ ಏನು ಅಂತ ಕೇಳಿದ್ರೆ, ಓತಿ ಕಾಟ ಕೃಕಲಾಸ ಅಂತ ಕರೀತಾರಂತ. ನಮ್ಮಲ್ಲಿ ಅದು ಕೃಕಲಾಸ ನೋಡಿದ್ರೆ, ನಮ್ಮಲ್ಲಿ ಓತಿ ಕಾಟ ನೋಡಿದ್ರೆ ಮುಟ್ಟಿದ್ರೆ ದುಡ್ಡು ಬರ್ತದೆ ಅಂತ ಒಂದಿನೋ ಪ್ರತೀತಿ. ಅದು ಹಾವರಾಣಿ ನೋಡಿದ್ರೆ ಮುಟ್ಟಿರೋ ದುಡ್ಡು ಬರ್ತದೆ ಅಂತ ಒಂದಿನೋ. ಹಾವು ಮುಟ್ಟಿರಲ್ಲ, ಮತ್ತೆ ಹಾವು ನಟ್ರೆ ಬರಂಗಿಲ್ಲ, ಹೋಗ್ತದೆ ದುಡ್ಡು. ಹಾವು ಮುಟ್ಟಿ ಹೋಗ್ಬಿಡ್ತದೆ, ನಮಗೆ ಬರಂಗಿಲ್ಲ. ಕೃಕಲಾಸ ಎಂಬ ಪ್ರಾಣಿ ಇದೆಯಲ್ಲ, ಓತಿ ಕಾಟ ಎಂಬ ಪ್ರಾಣಿ ಇದೆಯಲ್ಲ, ಇದರಲ್ಲಿ ಕಲಿವೇಷ ಕಲಿ ಆವೇಶ ಇದೆ ಅಂತ. ಇನ್ಯಾವ ಪ್ರಾಣಿಯಲ್ಲೂ ಇದು ಹೇಳಿಲ್ಲ, ಮಾತ್ರ ನೆನ್ಪಿಟ್ಟುಕೊಳ್ರಿ. ಕಲ್ಯಾವೇಶಾತ್ ಅಲ್ಪದೋಷ ಕೃಕಲಾಸ ವಧೋಪಿ ಸನ್. ಅಕಸ್ಮಾತ್ ನಿಮ್ ಕೈಯಿಂದೇನಾದ್ರೂ ಓತಿ ಕಾಟ ಸತ್ರೆ, ಕೊಲ್ಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಪುರಾಣ ತಪ್ಪು ತಿಳ್ಕೊಂಡು ಆಮೇಲೆ ಆಚಾರ ತಲೆ ಮೇಲೆ ಬರಬೇಡ್ರಿ. ಪ್ರಾಣಿ ಸಂಘದ ದಯಾ ಅಧ್ಯಕ್ಷರೇ, ಪ್ರಾಣಿ ದಯಾ ಸಂಘದ ಅಧ್ಯಕ್ಷ ಯಾರ ಇದ್ರೆ ಮತ್ತೆ ನನ್ನ ತಲೆ ಮೇಲೆ ಕಂಪ್ಲೇಂಟ್ ಹಾಕ್ತಾರೆ, ಹೋಗಿ ಪುರಾಣದಾಗ ಆಚಾರ ಕೊಲ್ಲ ಅಂತ ಹೇಳ್ಯಾರ ಅಂತ ತಿಳ್ಕೊಂಡು ಹೇಳಿ. ಹಂಗಲ್ಲ. ಅಕಸ್ಮಾತ್ ಆಗಿ ನಮ್ಮಿಂದ ಏನಾದರೂ ದುರ್ಘಟನೆಯಾದಾಗ ಓತಿ ಕಾಟ ಸತ್ತರೇ ದೋಷ ಇಲ್ಲ, ಯಾಕಂದ್ರೆ ಅದು ಕಲ್ಯಾವೇಶದಿಂದ ಕೂಡಿದ ಪ್ರಾಣಿಯಂತೆ. ಅಂತಹ ಕಲ್ಯಾವೇಶದಿಂದ ಕೂಡಿದ ಓತಿ ಕಾಟವನ್ನು ಅಮಾವಾಸ್ಯೆ ದಿವಸ ಕೊಲ್ಬಾರ್ದಂತೆ. ಯಾಕೆ ಅಂದ್ರೆ ಅವತ್ತು ಪ್ರಾಣಕಲ ಜಾಗೃತವಾಗಿ ಇರ್ತದಂತೆ. ಅಮಾವಾಸ್ಯೆ ದಿವಸ ಚಂದ್ರ ಹೋಗಿದ್ರು ಅವತ್ತು ಸೋಮಮಾಸ್ಯಾಂ ಯಥೋ ರಾತ್ರೌ ಪ್ರಾಣಭುತ್ಸು ವ್ಯವಸ್ಥಿತ.
ಅಮಾವಾಸ್ಯೆ ದಿವಸ ಉಳಿದೆಲ್ಲ ಕಲೆಗಳು ಹೋಗಿದ್ರು ಕೂಡ ಮುಖ್ಯ ಪ್ರಾಣದೇವರ ಕಲೆ ಎಲ್ಲ ಪ್ರಾಣಿಗಳಲ್ಲಿ ಇರ್ತದಂತೆ. ಆದ್ದರಿಂದ ತಸ್ಯಾಂ ರಾತ್ರೋ ಮಹಾದೋಷೋ ದೇವತಾ ವೇಷತೋ ಭವೇತ್. ಅಕಸ್ಮಾತ್ ಅಂಥ ಪ್ರಸಂಗದಲ್ಲಿ ಅಮಾವಾಸ್ಯೆ ದಿವಸ ನೀವು ಯಾರಾದರೂ ಪ್ರಾಣಿಗಳನ್ನ ಕೊಂದ್ರೆ ಮಹಾಪಾಪ. ಅಂದ್ರೆ ಏನ್ ಹೇಳಿದಂಗಾಯ್ತು, ಕೆಲವು ಪ್ರಾಣಿಗಳಲ್ಲಿ ಕಲ್ಯಾವೇಶ ಇರ್ತದೆ, ಅದನ್ನು ನೀವು ಕೊಂದ್ರೂ ದೋಷ ಅಲ್ಲ, ತಪ್ಪೇ ಇಲ್ಲ. ಅಂಥದ್ರಲ್ಲಿ ಅಮಾವಾಸ್ಯೆ ದಿವಸ ಅಂಥ ಪ್ರಾಣಿಗಳನ್ನು ಕೊಲ್ಲಬಾರ್ದು. ಯಾಕೆ? ಪ್ರಾಣದೇವರ ಸನ್ನಿಧಾನ. ಅಮಾವಾಸ್ಯೆ ದಿವಸ ನಮ್ಮಲ್ಲಿ ನೋಡ್ರಿ ಹೇಳ್ತಿರ್ತಾರೆ, ಅಮಾವಾಸ್ಯೆ ಗಿಡ ಕತ್ತರಿಸಬಾರ್ದು ರಾತ್ರಿ, ಇವೆಲ್ಲ ಯಾಕೆ ಹೇಳಿದ್ರು ನಮ್ಮ ಹಿರಿಯರು? ಪ್ರಾಣದೇವರ ಸನ್ನಿಧಾನ. ಅಮಾವಾಸ್ಯೆ ದಿವಸ ಕತ್ತರಿಸಿದೆ, ನಟ್ಟೆ ತೆಗದೆ ಇವೆಲ್ಲ ಮಾಡಲೇಬಾರ್ದು. ಕಟ್ಟಿಗೆ ಪಟ್ಟಿಗೆ ಹೊಡಿಬಾರ್ದು ಅಂತ ಹೇಳ್ತಿರ್ತಾರೆ ಅವತ್ತಿನ ದಿವಸ. ಅಷ್ಟು ಸ್ಟ್ರಿಕ್ಟ್ ಅದರಿ. ಕಾರಣ ಏನು ಅಂದರೆ ಆ 16ನೇ ಕಲೆ ಇನ್ನೂ ಜಾಗೃತವಾಗಿರ್ತದೆ. ಯಾವತ್ತು 16ನೇ ಕಲೆ? ಆ ಅಮಾವಾಸ್ಯೆ ದಿವಸ. ಉಳಿದ ಎಲ್ಲ ಕಲೆಗಳು ಹೋಗಿರ್ತದೆ, ಎಲ್ಲ ಕಲೆಗಳು ಬರ್ತದೆ. 16ನೇ ಕಲೆಯಾದ ವಾಯುದೇವರ ಕಲಾ ಮಾತ್ರ ಹಾಗೆ ಉಳ್ಕೊಂಡಿರ್ತದೆ ಅಂತ ಆಚಾರ್ಯ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಟಿಪ್ಪಣಿಗಳಲ್ಲಿ ರಘುತ್ತಮ ಸ್ವಾಮಿಗಳು ಭಾವಬೋಧದಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಮತ್ತೆ ಪ್ರಸಂಗ ಇದ್ದಾಗ ಹೇಳ್ತೀನಿ. 33ನೇ ಶ್ಲೋಕ ಹೇಳಿ ಮುಕ್ತಾಯ ಮಾಡೋಣ. ಪರಿಪೂರ್ಣ ಶಶಾಂಕ ಬಿಂಬ ಶಂಕ ವಿಷಯಂ ಪ್ರಾಕ್ ಸಹಸಾವಲೋಕನೇನ ಅಕಳಂಕತಯ ಪರಂ ವಿವಿಕ್ತಂ ವದನಂ ಬಿಭ್ರತ ಮಚ್ಚ ವಿಭ್ರಮಾಬ್ಧಿಂ. ಶ್ರೀಕೃಷ್ಣಾರ್ಪಣಮಸ್ತು.